ಅಂತ ಹೇಳಿ ತಿಳ್ಕೊಂತೀವಿ. ಆ ಜಗತ್ ಸೂರ್ಯ ಸಂಗತ ಆಗಿದ್ದನ್ನ ನಾವಿಲ್ಲಿ ತಿಳ್ಕೊಂತೀವಿ. ಹಾಗೆ ಕೃಷ್ಣನು ಪರಮೋನ್ನತ ಎಂಬುದನ್ನು ಅರಿಯರು ಅನ್ನೋದನ್ನು ತಿಳ್ಕೊಂತೀವಿ. ಹಾಗೆ ಕೃಷ್ಣನ ಶರೀರ, ಆ ಶರೀರ ಆಭರಣಗಳ ಆಭರಣಗಳ ಆಭರಣ ಅಂತ ಹೇಳಿ ತಿಳ್ಕೊಂತೀವಿ. ಹಾಗೆ ಕೃಷ್ಣನ ಅಗಲಿಕೆಯಿಂದ ಗೋಪಿಯರು ಅವರ ಒಂದು ಏನು ದುಃಖ ಅಳಲನ್ನ ತಿಳ್ಕೊಂತೀವಿ. ಸೊ ಈ ತರ ಮತ್ತೆ ಕೃಷ್ಣ ಏನೇನ್ ಮಾಡಿದ್ರು ಅವರು ಸಣ್ಣ ವಯಸ್ಸಿದ್ದಾಗ ಅಂತ ಹೇಳಿ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಶುಕದೇವ್ ಗೋಸ್ವಾಮಿ ಅವರು ಪರೀಕ್ಷಿತ್ ಮಹಾರಾಜನ್ಗೆ ಹೇಳ್ತಾ ಇದ್ದಾರೆ ಏನಂತ. ಶ್ರೀ ಶುಕಮುನಿಗಳು ಹೇಳಿದರು, ಅತ್ಯಂತ ಪ್ರಿಯಕರನಾದ ಭಗವಂತ ಶ್ರೀ ಕೃಷ್ಣನ ಸಂದೇಶಗಳನ್ನು ಹೇಳುವಂತೆ ಮಹಾನ್ ಭಕ್ತ ಉದ್ದವನನ್ನ ವಿದುರ ಕೇಳಿದನು. ಆದರೆ ಶ್ರೀಕೃಷ್ಣನ ಸ್ಮರಣೆ ಮಾತ್ರದಿಂದಲೇ ತೀವ್ರವಾಗಿ ತಲ್ಲಣಗೊಂಡು ಉದ್ದವನಿಗೆ ತತ್ಕ್ಷಣ ಉತ್ತರ ಕೊಡಲಾಗಲಿಲ್ಲ. ಸೊ ಇಲ್ಲಿ ಉದ್ದವನನ್ನ ವಿದುರ ಕೇಳ್ತಾ ಇದ್ದಾರೆ ಕೃಷ್ಣನ ಬೋಧನೆಗಳನ್ನ ಹೇಳು ಅಂತ ಹೇಳಿ. ಸೊ ಅವನಿಗೆ ಹೇಳಕ್ ಆಗ್ಲಿಲ್ಲ. ಅವನು ಉದ್ದವ ಹೇಗೆ ಅಂತ ಅಂದ್ರೆ ಅವನು ಸಣ್ಣ ವಯಸ್ಸಿದ್ದಾಗಿಂದ ಕೂಡ ಕೃಷ್ಣನ ಒಂದು ಸೇವೆಯನ್ನ ಮಾಡ್ತಾ ಬಂದಿದ್ದಾನೆ. ಅಂದ್ರೆ ತುಂಬಾ ಸಣ್ಣ ವಯಸ್ಸು ಒಂದು, ಆಗ ಕೂಡ ಶೈಶವ ಅವಸ್ಥೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು 5 ವರ್ಷದ ಬಾಲಕ, ಅವಾಗಿಂದನೂ ಉದ್ದವ ಕೃಷ್ಣನ ಒಂದು ಸೇವೆನ ಮಾಡ್ತಾ ಮಗ್ನರಾಗಿದ್ರು. ಅದ್ರಲ್ಲಿ ಅವ್ರಮ್ಮ ಕರೀತಿದ್ರಂತೆ ಊಟ ಮಾಡು ಬಾ ಅಂತ. ಆದ್ರೂ ಕೂಡ ಅವ್ರೆಷ್ಟು ತನ್ಮಯರಾಗಿದ್ರು ಕೃಷ್ಣನ್ ಸೇವೆಯಲ್ಲಿ ಅಂದ್ರೆ ಅವರು ಬರ್ತಾನೆ ಇರ್ಲಿಲ್ಲ ಅಂತೆ ಬೇಗ. ಸೊ ಈ ತರ ಇರ್ತಿತ್ತಂತೆ. ಸೊ 5 ವರ್ಷ ಇದ್ದಾಗಿಂದಾನೇ ಈ ತರ ಸೇವೆ ಮಾಡ್ತಾ ಇದ್ರು ಉದ್ದವ. ಹಾಗಾಗಿ ಅವ್ರಿಗೆ ಕೃಷ್ಣ ಅಂದ್ರೆ ತುಂಬಾ 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 ಇಷ್ಟ. ಈಗ ಕೂಡ ಅವರು ಆಲ್ದೋ ಅವರು ಒಂದು ವೃದ್ಧಾಪ್ಯದಲ್ಲಿದ್ದಾರೆ ಈಗ, ಆದ್ರೂ ಕೂಡ ಅವರಿಗೆ ಕೃಷ್ಣನ ಸೇವೆ ಮಾಡುವಂತ ಒಂದು ಉತ್ಸಾಹ ಏನಿದೆ ಇನ್ನು ಕಮ್ಮಿ ಆಗೇ ಇಲ್ಲ. ಈಗ್ಲೂ ಕೂಡ ನಾವು ನೋಡ್ಬೋದು ಏನು ನಾವ್ ಮಕ್ಳಿಗೆ ಆ ತರ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಈಗ ಉದ್ದವರಿಗೆ ಹೇಗೆ ಕೃಷ್ಣನ ಒಂದು ವಿಗ್ರಹ ಏನಿತ್ತು ಅದಕ್ಕೆ ಸೇವೆ ಮಾಡ್ಕೊಂಡು ಅವರು ಒಂದು ಬಾಲ್ಯವನ್ನ ಕಳೆದ್ರು, ಅವ್ರ ಕೃಷ್ಣನ್ ಜೊತೆ ಆಟ ಆಡ್ತಿದ್ರು. ಆ ತರ ಮಕ್ಕಳಿಗೆ ಕೂಡ ನಾವು ಏನ್ ಮಾಡ್ಬೇಕು, ಆತರ ಕೃಷ್ಣನ ಗೊಂಬೆಗಳು, ಜಗನ್ನಾಥ ಬಲದೇವ್ ಸುಭದ್ರಮಾಯಿ ಗೊಂಬೆಗಳು, ಸೊ ಈ ತರದೊಂದು ಕೊಟ್ಟಾಗ ಅವರು ಕೂಡ ಅದ್ರ ಜೊತೆ ಒಂದು ಬಾಂಧವ್ಯವನ್ನ ಬೆಳೆಸ್ಕೊಳ್ತಾರೆ. ಕೃಷ್ಣನ್ ಜೊತೆ ಒಂದು ಕನೆಕ್ಷನ್ ಅನ್ನ ಅವರು ಸೃಷ್ಟಿ ಮಾಡ್ಕೊಂತಾರೆ, ರಿಲೇಶನ್ಶಿಪ್ ಅನ್ನ ಸೃಷ್ಟಿ ಮಾಡ್ಕೊಂತಾರೆ. ಸೊ ಎಷ್ಟೊಂದ್ ಜನ ಮಕ್ಳಿದ್ದಾರೆ ಆ ತರ. ಸೊ ಯಾರು ಡಿವೋಟಿಸ್ ಮಕ್ಳು ಇರ್ತಾರೆ ಅವರಿಗೆ ಅವ್ರ ಪೇರೆಂಟ್ಸ್ ಈ ತರ ಮಾಡ್ತಾರೆ. ಅಂಡ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇದು. ಲೈಕ್ ಬಾರ್ಬಿ ಡಾಲ್ಸ್ ಕೊಟ್ರೆ ಅದ್ರ ಜೊತೆನೆ ಎಷ್ಟು ಅಟ್ಯಾಚ್ ಆಗ್ಬಿಡ್ತವೆ ಮಕ್ಳು, ಆದ್ರೆ ಕೃಷ್ಣನ ಕೊಟ್ಟಾಗ ಆಗ ಕೃಷ್ಣನ್ ಜೊತೆ ಅವರು ಅಟ್ಯಾಚ್ ಆಗ್ತಾರೆ. ಸೊ ಈ ತರ ಯಾವತ್ತೂ ಕೂಡ ಉದ್ದವ ಕೃಷ್ಣನನ್ನ ಮರ್ತಿರ್ಲಿಲ್ಲ. ಸೊ ಹಾಗಾಗಿ ಅವನಿಗೆ ತುಂಬಾ 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 ಏನು ಇಷ್ಟ ಕೃಷ್ಣ ಅಂದ್ರೆ. ಸೊ ಈಗ ಇವರು ವಿದುರ ಕೇಳಿದ ತಕ್ಷಣ ಏನಾಯ್ತು, ಅವನಿಗೆ ಎಲ್ಲ ನೆನಪು ಬಂದ್ಬಿಡ್ತು ಕೃಷ್ಣ ಏನೇನ್ ಮಾಡಿದ್ರು. ಅದಕ್ಕೆ ನೋಡಿ ಹೇಳ್ತಾರಲ್ಲ, ಹರೇ ಕೃಷ್ಣ ಮಹಾಮಂತ್ರ ಚಾಂಟ್ ಮಾಡ್ತಾ 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 ನಮ್ ಹಾರ್ಟ್ ಯಾವಾಗ ಪ್ಯೂರಿಫೈ ಆಗುತ್ತೋ ಅವಾಗ ಕೃಷ್ಣ ಸ್ವಯಂ ಪ್ರಕಟ ಆಗ್ತಾರೆ ಆ ಒಂದು ಮಂತ್ರದಿಂದ. ನಾವು ಹರೇ ಕೃಷ್ಣ ಅಂತ ಹೇಳ್ತಿದ್ದಾಗೆ ಮುಂದೊಂದ್ ದಿನ ಬರುತ್ತೆ, ಅವಾಗ ಹೆಂಗಾಗುತ್ತೆ ಅಂದ್ರೆ ಕೃಷ್ಣನ ನಾಮ ರೂಪ ಗುಣ ಲೀಲೆ ಎಲ್ಲ ಕೂಡ ತಾನಾಗ್ ತಾನೇ ಹೃದಯದೊಳಗೆ ಪ್ರಕಟ ಆಗ್ಬಿಡುತ್ತೆ. ಹರೇ ಕೃಷ್ಣ ಅಂತಿದ್ದಂಗೆ ಗೊತ್ತಾಗುತ್ತೆ, ಓ ಕೃಷ್ಣ ಎಷ್ಟು ಕರುಣಾಮಯಿ, ಅವರ ಒಂದು ಗುಣ ನೆನಪಾಗುತ್ತೆ, ಕೃಷ್ಣನ ಒಂದು ರೂಪ ನೆನಪಾಗುತ್ತೆ. ಸೊ ಈ ತರ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ಆಗ್ತಿದೆ. ಏನಂತ, ಉದ್ದವ ಕೃಷ್ಣ ಅಂತ ಹೆಸರು ಕೇಳಿದ ತಕ್ಷಣ ಏನಾಯ್ತು ಅವನಿಗೆ ಎಲ್ಲ ನೆನ್ಪು ಬಂದ್ಬಿಡ್ತು ಒಂದೇ ಸರಿ. ಸೊ ಇದೇ ಒಂದು ಏನು ಝೀಲ್ ಅಂತಾರೆ, ಅಂದ್ರೆ ಒಂದು ಎಂಥೂಸಿಯಾಸಮ್. ವೃದ್ಧಾಪ್ಯದಲ್ಲಿ ಕೂಡ ಕೃಷ್ಣನ್ ಸೇವೆ ಮಾಡುವಂತ ಒಂದು ಎಂಥೂಸಿಯಾಸಮ್ ನಾವು ಶ್ರೀಲ ಪ್ರಭುಪಾದ್ರಲ್ಲಿ ಕೂಡ ನೋಡ್ತೀವಿ. ಸೊ ಪ್ರಭುಪಾದ್ರು ಏನ್ ಮಾಡಿದ್ರು, 70ನೇ ವಯಸ್ಸಿನಲ್ಲಿ ಆ ಟೈಮಲ್ಲಿ ರಿಟೈರ್ ಆಗುವಂತ ಒಂದು ಟೈಮ್, ಎಲ್ಲ ಬಿಟ್ಟು ಆರಾಮಾಗಿರೋಣ ಅನ್ನೋ ಒಂದು ಟೈಮಲ್ಲಿ ಅವರು ಪ್ರಚಾರ ಕಾರ್ಯ ಕೇಳಿದ್ರು. ಎಷ್ಟು ಅನ್ಕಂಫರ್ಟಬಲ್ ಸ್ಥಿತಿ ಆದ್ರೂ ಕೂಡ ಅವರು ಕೃಷ್ಣನ್ಗೋಸ್ಕರ ಸೇವೆ ಮಾಡ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಪ್ರಭುಪಾದ್ರ ಡಿಸೈಪಲ್ಸ್ ಹೇಳ್ತಾರೆ, ಯಾವಾಗ ನೀವು ಆ ಒಂದು ವಯಸ್ಸಿಗೆ ಬರ್ತಿರಲ್ಲ ಅವಾಗ ಗೊತ್ತಾಗುತ್ತೆ ಏನು ಹೆಂಗಿರುತ್ತೆ ಆ ವಯಸ್ಸಲ್ಲಿ ಇಲ್ಲ ಅನ್ಕಂಫರ್ಟಬಿಲಿಟೀಸ್ ನ ಫೇಸ್ ಮಾಡೋದು ಅಂತ. ಯಾಕಂದ್ರೆ ವಯಸ್ಸಾಗ್ತಾ ಆಗ್ತಾ ಆಗ್ಲೇ ಒಂದು
ಏನಂತಾರೆ ಅಡ್ಜಸ್ಟ್ ಆಗುವಂತ ಒಂದು ಕೆಪಾಸಿಟಿ ಕಮ್ಮಿ ಆಗಿರುತ್ತೆ. ಹಾಗಾಗಿ ನಾವು ನೋಡ್ಬೋದು ಮನೇಲಿರುವಂತ ಹಿರಿಯರು ಕೆಲವೊಂದ್ಸರಿ ಬೈತಿರ್ತಾರೆ. ಮೇ ಬಿ ಉಪ್ಪು ಕಮ್ಮಿ ಇಲ್ಲ ಅಂದ್ರೆ, ಅಥವಾ ಸ್ವಲ್ಪ ಖಾರ ಜಾಸ್ತಿ ಆಗಿದೆ, ಅಥವಾ ಫ್ಯಾನ್ ತಿರುಗ್ತಿಲ್ಲ. ಇಷ್ಟಿಷ್ಟಕ್ಕೇನೆ ಅವ್ರಿಗೆ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಯಾಕಂದ್ರೆ ತಡ್ಕೊಳೋಂತ ಶಕ್ತಿ ಇರೋದಿಲ್ಲ ಆಗ್ಲೇ. ಸೊ ಯಾಕಂದ್ರೆ ಅವ್ರ ದೇಹದಲ್ಲೇ ಎಷ್ಟೊಂದ್ ನೋವುಗಳಿರತ್ತೆ. ಅದ್ರ ಜೊತೆ ಇವು ಅನ್ಕಂಫರ್ಟಬಿಲಿಟೀಸ್ ಅಂದ್ರೆ ಅಷ್ಟ್ ಚೆನ್ನಾಗಿರಲ್ಲ. ಆದ್ರೂನು ಪ್ರಭುಪಾದ್ರು ಕೃಷ್ಣನ್ಗೋಸ್ಕರ ಮಾಡ್ಬೇಕು ಏನಾದ್ರು. ನನ್ ಗುರು ಮಹಾರಾಜ್ ಹೇಳಿದಾರೆ, ಗುರು ಮಹಾರಾಜ್ ಹೇಳಿದ್ದನ್ನ ನಾನು ಪಾಲನೆ ಮಾಡ್ಬೇಕು ಅಂತ ಹೇಳಿ ಅವರು ಇಷ್ಟೊಂದು ಒಂದು ಅನ್ಕಂಫರ್ಟಬಿಲಿಟೀಸ್ ನ ಅವ್ರ ಮೇಲೆ ತಗೊಂಡ್ರು. ಹಾಗಾಗಿ ನಾವಿವತ್ತು ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇದೀವಿ ಈ ಒಂದು ಶ್ರೀಮದ್ ಭಾಗವತವನ್ನ. ಮತ್ತೆ ಈಗ ಆಯ್ತು. ಈಗ ಉದ್ದವನ್ಗೆ ಎಲ್ಲ ನೆನಪು ಬಂತು. ಅವನೇನು ಮಾತಾಡಕ್ ಆಗ್ತಿಲ್ಲ. ಸ್ವಲ್ಪ ಹೊತ್ತಾಯ್ತು. ಆಮೇಲೆ ಅವನ ದೇಹ ಏನಾಯ್ತು, ಏನು ಸ್ವಲ್ಪ ಏನಾಗ್ತಿತ್ತು, ಅಲ್ಲಾಡೋದನ್ನೇ ನಿಲ್ಲಿಸ್ಬಿಡ್ತು. ಓಕೆನಾ, ನಿಶ್ಚಲ ಆಯ್ತು. ಆವಾಗ ಭಕ್ತಿ ಸೇವೆಯ ಒಂದು ಆನಂದದಲ್ಲಿ ಅವರು ಮುಳುಗೋಗ್ಬಿಟ್ರು. ಆಮೇಲೆ ಭಗವಂತನ ಒಂದು ಪಾದ ಪದ್ಮಗಳನ್ನ ಅವರು ಸ್ಮರಣೆ ಮಾಡ್ಕೊಂತ ತನ್ನನ್ನು ತಾನು ಮರ್ತು ಹೋಗ್ಬಿಟ್ರು. ಅದಾದ್ಮೇಲೆ ಅವ್ರೇನಾದ್ರು ಆ ಒಂದು ಎಕ್ಸ್ಟಸಿ ಅಂತ ಏನ್ ಹೇಳ್ತೀವಿ, ಡಿವೋಷನಲ್ ಎಕ್ಸ್ಟಸಿ, ಆನಂದ ಪರವಶತೆಯಲ್ಲಿ ಅವರು ಮುಳುಗೋಗ್ಬಿಟ್ರು. ಇದೆಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವರ ಒಂದು ದೇಹದಲ್ಲಿ ಎಷ್ಟೋ ಲಕ್ಷಣಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಅದನ್ನ ವಿದುರ ಗಮನಿಸಿದ್ರು. ಅಷ್ಟಸಾತ್ವಿಕ ವಿಕಾರ ಅಂತ ಹೇಳಿ ಕರೀತಾರೆ. ಇವನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಒಂದು ಏನು ಬಾಡಿ ಮೇಲೆ ಕೂಡ ಈ ತರ ನಾವು ನೋಡಿದ್ವಿ. ಕೂದಲು ನಿಮಿರೋ ಅಂತದ್ದು, ಫುಲ್ ಬೆವ್ತ್ ಬಿಡೋದು, ಆಮೇಲೆ ನಗು ಒಂದೇ ಸರಿ ನಗೋದು, ಅಟ್ ದ ಸೇಮ್ ಟೈಮ್ ಅಳೋದು. ಸೊ ಈ ತರ ಕೆಲವೊಂದು ಚೇಂಜಸ್ ಆಗುತ್ತೆ ದೇಹದಲ್ಲಿ. ದೇಹದ ಒಂದು ಏನು ಕಲರ್ ಬದಲಾಗುವಂಥದ್ದು, ಈ ತರ ಅಷ್ಟಸಾತ್ವಿಕ ವಿಕಾರಗಳಿದೆ. ಅದೆಲ್ಲ ಯಾವಾಗ ಭಗವಂತನ ಒಂದ್ ಕನೆಕ್ಷನ್ ಆಗುತ್ತೋ ಒಬ್ಬ ಒಂದು ಸೋಲ್ಗೆ, ಆವಾಗ ಈ ತರ ಆಗುತ್ತೆ. ಸೊ ಇಲ್ಲಿ ವಿದುರನ್ಗೆ ಕಾಣಿಸ್ತಾ ಇದೆ ಉದ್ದವನ್ ಮೇಲೆ ಆತರ ಎಲ್ಲ ನಡೀತಾ ಇರೋದು. ಅದನ್ನ ಅರ್ಥ ಮಾಡ್ಕೊಂಡ. ಇದನ್ನ ಮಹಾಭಾವ ಪ್ರಕಾಶ ಅಂತ ಕೂಡ ಕರೀತಾರೆ. ಮಹಾಪ್ರಭುಗಳ ಒಂದು ಲೀಲೆಯಲ್ಲಿ ಅದನ್ನ ಮಹಾಭಾವ ಪ್ರಕಾಶ ಅಂತ ಕರೀತಾರೆ. ಅಂದ್ರೆ ರಾಧಾರಾಣಿ ಯಾವ ಮೂಡಲ್ಲಿದ್ರು, ಕೃಷ್ಣ ಅವ್ರನ್ನ ಬೃಂದಾವನದಿಂದ ಬಿಟ್ಟು ಹೋದಾಗ, ಅವಾಗ ರಾಧಾರಾಣಿ ಯಾವ ಮೂಡಲ್ಲಿದ್ರು ಆ ಒಂದು ಮೂಡು ಚೈತನ್ಯ ಮಹಾಪ್ರಭುಗಳು ಕೂಡ ಡಿಸ್ಪ್ಲೇ ಮಾಡಿದ್ರು. ಯಾವಾಗ ಅವರು ಜಗನ್ನಾಥ್ ಪುರಿಯಲ್ಲಿದ್ದಾಗ ಈ ಒಂದು ಇನ್ಸಿಡೆಂಟ್ ನಡೀತು. ಸೊ ಅಲ್ಲಿ ಅದನ್ನ ಅಂತ್ಯ ಇದು ಅಂತಾರೆ, ಅಂತ್ಯಲೀಲಾ ಅಂತ ಅಂತಾರೆ. ಅಲ್ಲಿ ಇದನ್ನೆಲ್ಲ ಮಾಡಿದ್ರು, ಮಹಾಭಾವ ಪ್ರಕಾಶ ಅಂತ ಹೇಳಿ ಕರೀತಾರೆ. ಸೊ ಉದ್ದವ ಅದಾದ್ಮೇಲೆ ಸ್ವಲ್ಪ ಹಂಗೆ ವಾಪಸ್ ಬಂದ್ರು. ಆಮೇಲೆ ವಿದುರನ್ನ ಕುರಿತು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಜಾಗೃತಗೊಂಡಾಗ ಅವ್ರ ಕಣ್ಣಲ್ಲಿ ನೀರಿತ್ತು, ಕೃಷ್ಣನ್ ನೆನೆಸ್ಕೊಂಡು. ಆಮೇಲೆ ಆ ನೀರನ್ನ ಉರಿಸ್ಕೊಂಡು ಅವರು ವಿದುರನ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಯಾವಾಗ್ಲೂ ಅಷ್ಟೇ ಏನಾಗುತ್ತೆ ಅಂದ್ರೆ, ಭಕ್ತರು ಹಂಗಿರ್ತಾರೆ. ಭಕ್ತರು ಅವರ ದೇಹದಲ್ಲಿ ಏನೇ ಲಕ್ಷಣಗಳು ಬಂದ್ರೂ ಕೂಡ ಯಾವಾಗ ಸೇವೆ ಅಂತ ಬರುತ್ತೋ ಅದನ್ನೆಲ್ಲ ಅವರು ಪಕ್ಕಕ್ಕಿಡ್ತಾರೆ. ಹಂಗ ಸೇವೆಗಿಂತ ಆನಂದ ದೊಡ್ಡದಲ್ಲ ಅಂತ ಅವರು ಒಂದು ಇದು ಮಾಡ್ತಾರೆ. ಅಂದ್ರೆ ನನಗೆ ಎಷ್ಟೇ ಆನಂದ ಆಗ್ಬೋದು, ಆದ್ರೆ ಈ ಆನಂದ ಕೃಷ್ಣನ ಸೇವೆ ಮಾಡೋದ್ರಿಂದ ನನ್ ದೂರ ಇಡ್ತಿದೆ ಅಂದ್ರೆ ನಂಗೆ ಈ ಆನಂದನೂ ಬೇಡ ಅಂತ ಹೇಳಿ ಅವರು ಅದ್ ಮಾಡ್ತಾರೆ. ಅದೇ ತರ ಇಲ್ಲಿ ಉದ್ದವ, ಆಲ್ದೋ ಅವನಿಗೆ ಎಷ್ಟು ಮನ್ಸೊಳಗೆ ಅಲ್ಲೋಲ ಕಲ್ಲೋಲ ಆಗ್ತಿದ್ರು ಕೂಡ ಇಲ್ಲಿ ವಿದುರ ಕೇಳ್ತಿದ್ದಾನೆ ಕೃಷ್ಣನ್ ಬಗ್ಗೆ ಹೇಳು ಅಂತ. ಅವನ್ ಸೇವೆ ಅಲ್ವಾ ಕೃಷ್ಣನ್ ಬಗ್ಗೆ ಹೇಳೋದು. ಸೊ ಹಾಗಾಗಿ ಅವನು ತನ್ನನ್ನು ತಾನು ಸಂಭಾಳಿಸ್ಕೊಂಡು ವಾಪಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉದ್ದವ ಹೇಳ್ತಿದ್ದಾರೆ ಏನಂತ, ಸೊ ಒಂದು ತುಂಬಾನೇ ಏನು ಏನಂತಾರೆ, ಸಂತೋಷ ಭಾವದಿಂದ ವಿದುರನನ್ನ ಮತ್ತೆ ಉದ್ದೇಶಿಸಿ ಅವರು ಮಾತನಾಡ್ತಾರೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರಿಗೆ ತುಂಬಾ ಬೇಜಾರಾಗಿತ್ತು. ಆದ್ರೆ ಈಗ ಮತ್ತೆ ಅವರು ಎಲ್ಲ ಉರಿಸ್ಕೊಂಡು ಮತ್ತೆ ಸಂತೋಷದಿಂದ ವಿದುರನ್ಗೆ ಹೇಳ್ತಾ ಇದ್ದಾರೆ ಏನಂತ. ಪ್ರಿಯ ವಿದುರನೇ, ವಿಶ್ವದ ಸೂರ್ಯನಾದ ಭಗವಾನ್ ಶ್ರೀಕೃಷ್ಣನು ಹಸ್ತಂಗತನಾಗಿದ್ದಾನೆ. ಈ ನಮ್ಮ ಮನೆಯನ್ನ ಮಹಾನ್ ಕಾಲಸರ್ಪವು ನುಂಗಿ ಹಾಕಿದೆ. ಇನ್ನು ನಮ್ಮ ಯೋಗಕ್ಷೇಮವನ್ನು ಕುರಿತು ನಾನು ನಿನಗೆ ಹೇಳುವುದೇನಿದೆ. ಸೊ ಇಲ್ಲಿ ಕೃಷ್ಣ ಈಗ ಏನು ಅವರ ಲೀಲೆಗಳನ್ನ ಮುಗಿಸಿದ್ದಾರೆ. ಅಂಡ್ ಅವರ ಧಾಮ ಏನಿದೆ ಅಲ್ಲಿಗೆ ವಾಪಸ್ ಹೋಗಿದ್ದಾರೆ. ಹಾಗಾಗಿ
ತುಂಬಾನೇ ಒಂದು ದುಃಖಕರವಾದಂತ ಒಂದು ಸನ್ನಿವೇಶ. ಅಲ್ಲಿರುವಂತಹ ಯದು ಕುಲದವರು ಮತ್ತೆ ಎಸ್ಪೆಷಲಿ ಉದ್ದವ, ಯಾಕಂದ್ರೆ ಉದ್ದವ ತುಂಬಾ ಬೆಸ್ಟ್ ಫ್ರೆಂಡ್ ಅಲ್ಲ ಕೃಷ್ಣನ್ಗೆ. ಅರ್ಜುನ, ಉದ್ದವ ಇವರೆಲ್ಲ ತುಂಬಾ ಬೆಸ್ಟ್ ಫ್ರೆಂಡ್ಸ್. ಸೊ ಅವರಿಗೆ ತಡ್ಕೊಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಏನ್ ಕೇಳ್ತೀಯಾ ವಿದುರ ನನ್ನ ಯೋಗಕ್ಷೇಮದ ಬಗ್ಗೆ? ಇಡೀ ಜಗತ್ತಿನ ಯೋಗಕ್ಷೇಮವನ್ನ ವಹಿಸ್ಬೇಕಾಗಿರುವಂತ ಕೃಷ್ಣ ಈಗ ಅವರ ಒಂದು ಲೀಲೆಯನ್ನ ಪರಿಸಮಾಪ್ತಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೂರ್ಯ ಅಂತ ಹೇಳ್ಬೋದು, ಯಾಕಂದ್ರೆ ಕೃಷ್ಣ ಸೂರ್ಯ ಹೇಗೆ ಮತ್ತೆ ಹುಟ್ಟು ಬರ್ತಾರೋ ಅದೇ ತರ ಕೃಷ್ಣ ಕೂಡ ಮತ್ತೆ ಬರ್ತಾರೆ ಲೀಲೆಯಲ್ಲಿ. ಸೊ ಈಗ ಆ ಒಂದು ದುಃಖವನ್ನ ಅವರು ತಡೆಯೋದಕ್ಕೆ ಆಗ್ತಾ ಇಲ್ಲ. ಸಕಲ ಗ್ರಹಗಳು ಸೇರಿದಂತೆ ಈ ಬ್ರಹ್ಮಾಂಡವು ಅತ್ಯಂತ ದೌರ್ಭಾಗ್ಯಶಾಲಿಯಾದದ್ದು. ಯದುವಂಶದವರು ಇನ್ನೂ ಹೆಚ್ಚು ದೌರ್ಭಾಗ್ಯಶಾಲಿಗಳು. ಯಾಕೆಂದ್ರೆ ಮೀನು ಹೇಗೆ ಚಂದ್ರನನ್ನು ಗುರುತಿಸುವುದಿಲ್ಲವೋ ಹಾಗೆ ಅವರು ಶ್ರೀ ಹರಿಯನ್ನು ದೇವೋತ್ತಮ ಪರಮ ಪುರುಷನೆಂದು ಗುರುತಿಸಲಿಲ್ಲ. ಸೊ ಇಲ್ಲಿ ಅವನು ಎಲ್ಲಾ ಒಂದು ಇದು ಕೂಡ ವೇಸ್ಟ್ ಅಂತ ಹೇಳಿ ನನ್ ದೌರ್ಭಾಗ್ಯಶಾಲಿ. ಯಾಕಂದ್ರೆ ಕೃಷ್ಣ ಇಲ್ಲ. ಈಗ ಕೃಷ್ಣ ಇಲ್ಲ ಅಂದ್ರೆ ಏನು ಇಲ್ಲ, ಕೃಷ್ಣ ಇದ್ರೆ ಎಲ್ಲ ಇದೆ. ಸೊ ಹಾಗಾಗಿ ಅವನು ದೌರ್ಭಾಗ್ಯಶಾಲಿ ಆಗಿದ್ದೀರ ಅಂತ ಹೇಳ್ತಾ ಇದ್ದಾರೆ. ಯದುವಂಶದವರು ಇನ್ನೂ ದೌರ್ಭಾಗ್ಯಶಾಲಿ. ಯಾಕೆ ಅಂದ್ರೆ ಅವರು ಇದ್ರೂ ಕೃಷ್ಣ ಜೊತೆಗಿದ್ರು ಕೂಡ ಅವ್ರನ್ನ ಗುರ್ತಿಸಕ್ ಆಗ್ಲಿಲ್ಲ ಭಗವಂತ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇಲ್ಲಿ ವಿದುರ. ಹೇಗೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಟೆಂಪಲ್ಗೆ ಬರದೇ ಇಲ್ಲ, ಎಲ್ಲೋ ಸುಮ್ನೆ ಓಡಾಡ್ಕೊಂಡಿರ್ತಾರೆ. ಅವರು ದೌರ್ಭಾಗ್ಯಶಾಲಿಗಳು ಅಫ್ಕೋರ್ಸ್, ಯಾಕಂದ್ರೆ ಅವ್ರಿಗೆ ಕೃಷ್ಣ ಸಿಕ್ಕಿಲ್ಲ. ಇನ್ನ ಕೆಲವೊಬ್ರು ಇರ್ತಾರೆ ಟೆಂಪಲ್ಗೆ ಬರ್ತಾರೆ, ಒಂದಿನ ಅಟೆಂಡ್ ಆಗ್ತಾರೆ, ಆಮೇಲೆ ಬರದೇ ಇಲ್ಲ. ಸೊ ನೋಡಿ ಅವ್ರು ಎಷ್ಟು ಹತ್ರಕ್ ಬಂದಿದ್ರು ಕೃಷ್ಣನ ಹತ್ರ, ಆದ್ರೂ ಕೂಡ ಅವರು ಆ ಒಂದು ಆಪರ್ಚುನಿಟಿಯನ್ನ ಯೂಸ್ ಮಾಡ್ಕೊಳ್ಳಿಲ್ಲ. ಅವರು ಅದನ್ನ ಬಿಟ್ಬಿಟ್ರು. ಇದೇ ತರ ಇವನು ತುಂಬಾ ವರ್ಷಗಳ ಭಕ್ತಿ ಸೇವೆಯನ್ನ ಮಾಡಿ ಆಮೇಲೆ ಭಕ್ತಿ ಸೇವೆನ ಬಿಟ್ಟೋಗುವಂತವ್ರು ಇನ್ನೂ ತುಂಬಾ 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 ದೌರ್ಭಾಗ್ಯಶಾಲಿಗಳಾಗಿರ್ತಾರೆ. ಸೊ ಆತರ ಇಲ್ಲಿ ಯದುವಂಶದವ್ರನ್ನ ಹೇಳ್ತಾ ಇದ್ದಾರೆ. ಯದುವಂಶದವರು ಜೊತೆಗಿದ್ದಾರೆ, ಆದ್ರೂ ಕೂಡ ಅವರು ಕೃಷ್ಣ ಯಾರು ಅಂತ ಅವರು ಇದ್ ಮಾಡ್ಲಿಲ್ಲ, ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಯಾದವರೆಲ್ಲರೂ ಅನುಭವಿ ಭಕ್ತರು, ವಿದ್ವಾಂಸರು ಮತ್ತು ಬೌದ್ಧಿಕ ಅಧ್ಯಯನದಲ್ಲಿ ಪರಿಣಿತರು. ಇದಲ್ಲದೆ ಅವರು ಭಗವಂತನ ನಾನಾ ಬಗೆಯ ವಿಶ್ರಾಂತಿಯಲ್ಲಿ ಅವನೊಡನೆ ಇದ್ದರು. ಹಾಗಿದ್ದರೂ ಅವರು ಭಗವಂತನನ್ನು ಎಲ್ಲೆಡೆ ಇರುವ ಏಕೈಕ ಪರಮ ಪುರುಷನೆಂದು ಮಾತ್ರ ತಿಳಿಯಬಲ್ಲವರಾಗಿದ್ದರು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಅವನೇ ಮೂಲ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಅವರಿಗೆ ತಿಳಿಯಕ್ಕಾಗ್ಲಿಲ್ಲ. ಅವ್ರಿಗೆ ಏನು ಅನ್ನಿಸ್ತು, ಇವರು ಎಲ್ಲರ ಹೃದಯದಲ್ಲಿರುವಂತಹ ಭಗವಂತ ಅಂತ ತಿಳಿತು. ಬಟ್ ಅವರು ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್, ದೇವೋತ್ತಮ ಪರಮ ಪುರುಷ ಅಂತ ಅವ್ರಿಗೆ ತಿಳ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಮಾಯಾ ಶಕ್ತಿಯಿಂದ ದಿಗ್ಭ್ರಾಂತರಾದವರು ಅದವರ ಮಾತುಗಳು ಸಂಪೂರ್ಣವಾಗಿ ಶರಣಾಗತರಾದ ಆತ್ಮಗಳ ಬುದ್ಧಿಯನ್ನು ಯಾವ ಸಂದರ್ಭದಲ್ಲಿಯೂ ವಿಚಲಿತಗೊಳಿಸಲಾರವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದೆ ಹೇಳ್ತಿದ್ದಾನೆ ಏನಂತ, ಭಗವಾನ್ ಕೃಷ್ಣನು ಲೋಕದ ಸರ್ವರ ನೋಟಕ್ಕೆ ತನ್ನ ಶಾಶ್ವತ ರೂಪವನ್ನು ತೋರಿದನು. ಅಗತ್ಯವಾದ ತಪಸ್ಸನ್ನು ಮಾಡದೆ ತನ್ನನ್ನು ಯಥಾರೂಪದಲ್ಲಿ ಕಾಣಲು ಅಸಮರ್ಥರಾದವರ ನೋಟದಿಂದ ಮರೆಯಾಗಿ ಅದೃಶ್ಯನಾದನು. ಸೊ ಅರ್ಜುನನಿಗೆ ಹೇಳ್ತಾರೆ ಅಲ್ವಾ ಕೃಷ್ಣ, ನೋಡು ನೀನು ಇವಾಗ ನನ್ನನ್ನು ನೋಡ್ತಾ ಇದೀಯಲ್ಲ, ಈ ರೂಪ ಇವನ್ ದೇವತೆಗಳಿಗೂ ಕೂಡ ಸಿಗೋದಿಲ್ಲ. ಎಷ್ಟು ಕಷ್ಟಪಟ್ಟು ಎಷ್ಟು ಇದು ಮಾಡಿದ್ರು ಕೂಡ ಇದು ತುಂಬಾ ತುಂಬಾ ರೇರ್ ಆಗಿ ಸಿಗುವಂತ ಒಂದು ದರ್ಶನ. ಯಾವುದು ಅಂದ್ರೆ 2 ಕೈಯಿನ ಶ್ಯಾಮ ಸುಂದರ ರೂಪ ಕೃಷ್ಣಂದು. ಸೊ ಆ ರೂಪ ಯಾರಿಗೂ ಕೂಡ ಸಿಗೋದಿಲ್ಲ ನೋಡೋದಕ್ಕೆ. ಆದ್ರೆ ಇಲ್ಲಿ ಭಗವಂತನ ಈ ಶ್ರೀಕೃಷ್ಣನ ರೂಪ ಏನಿದೆ ಅದು ದಿವ್ಯವಾದಂತಹ ರೂಪ. ಅದು ಎಲ್ಲ ಯಾದವರಿಗೆ ಮತ್ತೆ ವೃಂದಾವನ ವಾಸಿಗಳಿಗೆ ಮಥುರಾ ವಾಸಿಗಳಿಗೆ ಅದು ಸಿಕ್ತು ಆ ದರ್ಶನ. ಮತ್ತೆ ಈಗ ಯಾರು ಅಷ್ಟೊಂದು ಫಾರ್ಚುನೇಟ್ ಅಲ್ಲ, ಯಾರಷ್ಟು ಏನು ಪುಣ್ಯವಂತರಲ್ಲ, ಅವರ ಕಣ್ಣಿಂದ ಕೃಷ್ಣ ಮರೆಯಾದ್ರು. ಈಗ ಅವರ ಒಂದು ಇದು ನಮ್ಗೆ ಕಾಣ್ತಾ ಇಲ್ಲ. ಆದ್ರೆ ಯಾರು ಮತ್ತೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಿ 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 ವಿತೌಟ್ ಎನಿ ನಾಮಾಪರಾಧ, 10 ನಾಮಾಪರಾಧ ನಾವೇನ್ ಕೇಳ್ತೀವಿ ಅದನ್ನ ಬಿಟ್ಟು ಈ ಜಪ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಮುಂದೆ
ಕೃಷ್ಣನ ಒಂದು ರೂಪ ಕೂಡ ರಿವೀಲ್ ಆಗುತ್ತೆ ಹಾರ್ಟ್ ಅಲ್ಲಿ. ಅದು ನಾಮದ ಒಂದು ಶಕ್ತಿಯಿಂದನೇ, ನಾಮಪ್ರಭುವಿನ ಏನು ಕರುಣೆಯಿಂದ, ಅವರೊಂದು ಆಶೀರ್ವಾದದಿಂದ ಅದು ರೂಪಿತ ಆಗುತ್ತೆ, ನಮ್ಮ ಹೃದಯದಲ್ಲಿ ಅದು ಮೂಡುತ್ತೆ. ಸೊ ಭಗವಾನ್ ಶ್ರೀ ಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗ ಮಾಯೆಯಿಂದ ಐಹಿಕ ಜಗತ್ತಿನಲ್ಲಿ ಅವತರಿಸಿದನು. ಅವನು ತನ್ನ ಲೀಲೆಗಳಿಗೆ ಯುಕ್ತವಾದ ತನ್ನ ಶಾಶ್ವತ ರೂಪದಲ್ಲಿ ಅವತರಿಸಿದನು. ಈ ಲೀಲೆಗಳು ವೈಕುಂಠಪತಿಯಾಗಿ ಸ್ವಯಂ ಭಗವಂತನು ಸೇರಿದಂತೆ ತಮ್ಮ ಸಿರಿ ಸಂಪದದಿಂದ ಗರ್ವಿತರಾದ ಅದವರ ಹಾದಿಯಾಗಿ ಎಲ್ಲರಿಗೂ ಅದ್ಭುತವಾದದ್ದು. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ. ಅಂದ್ರೆ ಕೃಷ್ಣ ಎಷ್ಟು ಎಂಜಾಯ್ ಮಾಡಿದ್ರು, ಎಷ್ಟು ಒಂದು ಉತ್ತಮ ಒಂದು ಜೀವನ ನಡೆಸಿದ್ರು, ಎಷ್ಟು ಎಂಜಾಯ್ ಮಾಡಿದ್ರು ಅಂದ್ರೆ, ಈವನ್ನು ಯಾರ ಹತ್ರ ತುಂಬಾ ತುಂಬಾ ದುಡ್ಡಿದೆ, ತುಂಬಾ ದೊಡ್ಡ ಶ್ರೀಮಂತರು, ಅವರು ಕೂಡ, ಮತ್ತೆ ಯಾರು ವಿಷ್ಣು, ಭಗವಾನ್ ವಿಷ್ಣು, ಸೊ ಸಕಲ ಲೋಕಗಳ ಅಧಿಪತಿ ವಿಷ್ಣು, ಸೊ ಅವರು ಕೂಡ ಕೃಷ್ಣನನ್ನ ನೋಡಿ ಅವ್ರಿಗೂ ಕೂಡ ಅದ್ಭುತ ಅಂತ ಅನ್ನಿಸ್ತು. ಕೃಷ್ಣ ಇಷ್ಟು ಅಪುಲೆಂಟ್ ಆಗಿ ಅವರ ಒಂದು ಲೀಲೆಗಳನ್ನ ಪ್ರದರ್ಶಿಸಿದ್ರು ಇಲ್ಲಿ. ಸ್ವಯಂ ವಿಷ್ಣುಗೆ ಕೂಡ ಅದ್ಭುತ ಅನಿಸ್ತಿದೆ. ಸೊ ಹೀಗೆ ಕೃಷ್ಣನ ದಿವ್ಯ ಶರೀರವು ಎಲ್ಲಾ ಆಭರಣಗಳಿಗೆ ಮುಕುಟಪ್ರಾಯವಾದದ್ದು. ಸೊ ಕೃಷ್ಣ ಎಲ್ಲಾ ಆಭರಣ, ಅವನೊಂದು ದೇಹ ಏನಿದೆ, ಎಲ್ಲಾ ಆಭರಣಗಳ ಆಭರಣ. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಅವರ ದೇಹ ಯಾವುದೇ ಭೌತಿಕ ಇದರಿಂದ ಆಗಿಲ್ಲ. ಅವರ ದೇಹ ಸಚ್ಚಿದಾನಂದ ವಿಗ್ರಹ ಅಂಡ್ ದಿವ್ಯವಾದದ್ದು. ಸೊ ಕೃಷ್ಣನ ದೇಹಕ್ಕೂ, ಕೃಷ್ಣನ ಆತ್ಮಕ್ಕೂ, ಕೃಷ್ಣನ ಮನಸ್ಸಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಇಲ್ಲಿ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮಕ್ಕೆ ತುಂಬಾ ವ್ಯತ್ಯಾಸಗಳಿದೆ, ರೈಟ್? ಆದ್ರೆ ಕೃಷ್ಣ ಆತರ ಅಲ್ಲ. ಸೊ ಕೃಷ್ಣನ ನಾಮ ಕೂಡ ಅಷ್ಟೇ ಒಂದು ಪವರ್ಫುಲ್. ಕೃಷ್ಣ ನಾಮ ಕೂಡ ಕೃಷ್ಣನೇ. ಸೊ ಕೃಷ್ಣನ ನಾವು ಮುಟ್ಟಿದಾಗ, ಕೃಷ್ಣನ್ ಜೊತೆ ಮಾತಾಡಿದಾಗ, ಕೃಷ್ಣನ್ ಮನಸ್ಸನ್ನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಸಂತೋಷ ಸಿಗುತ್ತೋ ಅಷ್ಟೇ ಸಂತೋಷ ಈ ಒಂದು ಕೃಷ್ಣನ ನಾಮದಿಂದ ಕೂಡ ಸಿಗುತ್ತೆ. ಸೊ ಭಕ್ತರಿಗೆ ಯಾವಾಗ ತುಂಬಾನೇ ಏನು ದೂರ ಆಗ್ಬಿಡ್ತಾರೆ ಕೃಷ್ಣ, ಆಗ ಅಂದ್ರೆ ಈಗ ಕೃಷ್ಣ ಯಾವಾಗ ಎದುರಿಗಿರ್ತಾರೋ ಅವಾಗ ಅವರು ಭಗವಂತ ನೀನು ಅಂತ ಹೇಳಕ್ ಹೋಗಲ್ಲ ಕೃಷ್ಣನ್ಗೆ. ಕೃಷ್ಣನ್ಗೆ ನೀನ್ ನನ್ನ ಸ್ನೇಹಿತ, ನೀನ್ ನನ್ನ ಮಗ, ನೀನ್ ನನ್ನ ತಂದೆ, ಈ ತರಾನೇ ಇರ್ತಾರೆ, ಆಯ್ತಾ? ಭಗವಂತ ಅಂತ ಹೇಳಕ್ ಹೋಗಲ್ಲ. ಆದ್ರೆ ಯಾವಾಗ ಕೃಷ್ಣ ದೂರ ಆಗ್ತಾರೆ, ಯಾವಾಗ ಕೃಷ್ಣ ಕಣ್ಣಿಗೆ ಕಾಣೋದಿಲ್ಲ, ಆಗ ಈ ಎಲ್ಲವೂ ಬರ್ತಾ ಹೋಗುತ್ತೆ. ಏನಂತ? ಕೃಷ್ಣ ನೀನು ಅಂತರ್ಯಾಮಿ, ಕೃಷ್ಣ ನೀನು ಸರ್ವೇಶ್ವರ. ಸೊ ಆಗ ಐಶ್ವರ್ಯ ಭಾವ ಬಂದ್ಬಿಡುತ್ತೆ ಎಲ್ಲರಿಗೂ. ಯಾಕಂದ್ರೆ ಇಲ್ಲಾಂದ್ರೆ ಕೃಷ್ಣನಿಂದ ದೂರ ಇದ್ದೀವಿ ಅಂತ ದುಃಖ ಆಗುತ್ತೆ. ಯಾವಾಗ ಕೃಷ್ಣ ಎಲ್ಲಾದ್ರ ಕಂಟ್ರೋಲರ್, ಎಲ್ಲಾದ್ರ ಒಡೆಯ, ಅವ್ರು ಎಲ್ಲಾ ಕಡೆ ಇದ್ದಾರೆ, ಸರ್ವವ್ಯಾಪಿ, ಆಮೇಲೆ ಪರಮಾತ್ಮ ಅಂತ ತಿಳ್ಕೊಂತಾರೋ, ಅವಾಗ ಸ್ವಲ್ಪ ಸಮಾಧಾನ ಸಿಗುತ್ತೆ. ಓಹೋ, ಕೃಷ್ಣ ಹಂಗಾದ್ರೆ ನಮ್ ಜೊತೆ ಇದ್ದಾರೆ ಅಂತ. ಸೊ ಅದೇ ಇವನು ಗೋಪೀಸ್ ಇದ್ರಲ್ಲಿ ಕೂಡ ಆಗಿದ್ದು. ಕೃಷ್ಣ ಇರೋ ತನಕ ಅವರು ಇನ್ನು ಮಾಧುರ್ಯ ಭಾವದಲ್ಲಿ ಇದ್ರು. ಆದ್ರೆ ಕೃಷ್ಣ ಯಾವಾಗ ಅಂತರ್ಧಾನ ಆಗ್ಬಿಟ್ರು ರಾಸಲೀಲೆ ಮಧ್ಯದಲ್ಲಿ, ಆವಾಗ ಗೋಪಿಯರು ನೀನು ಸರ್ವೇಶ್ವರ, ನೀನು ಪರಮಾತ್ಮ, ಇಂತರ ಗೋಪಿ ಗೀತದಲ್ಲಿ ಅದೇ ಬರುತ್ತೆ. ಕೃಷ್ಣನ ಒಂದು ಐಶ್ವರ್ಯ ಭಾವವನ್ನ ಅವರು ನೆನೆಸ್ಕೊಳ್ತಾರೆ. ಹಾಗಾಗಿ ಮಾಧುರ್ಯ ಅಂದ್ರೆ ಬರೀ ಮಾಧುರ್ಯ ಒಂದೇ ಇರೋದಿಲ್ಲ. ಸೊ ಅಲ್ಲಿ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಎಲ್ಲ ರಸಗಳು ಒಂದಕ್ಕೊಂದು ಏನು ಪುಷಪ್ ಮಾಡುತ್ತೆ, ಅದನ್ನ ಟೇಸ್ಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಈ ತರ ಎಲ್ಲವೂ ಜೊತೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಮುಂದೆ ಹೇಳ್ತಿದ್ದಾನೆ, ಯಾರು? ಉದ್ಧವ, ಊರ್ಧ್ವ, ಮಧ್ಯ ಮತ್ತು ಅಧೋ ಬ್ರಹ್ಮಾಂಡದ ವ್ಯೂಹಗಳ ಸಕಲ ದೇವತೆಗಳು ಮಹಾರಾಜ ಯುಧಿಷ್ಠಿರನ ಆಚರಿಸಿದ ರಾಜಸೂಯ ಯಾಗದ ಯಜ್ಞ ಮಂಟಪದಲ್ಲಿ ಸೇರಿದ್ದರು. ಸೊ ಅವರೆಲ್ಲರೂ ಇದ್ರು ಆ ಒಂದು ಯಜ್ಞ ಮಂಟಪದಲ್ಲಿ. ಅಲ್ಲಿ ಏನಾಯ್ತು? ಕೃಷ್ಣನ ಸುಂದರ ಶರೀರ ಲಕ್ಷಣಗಳನ್ನ ಕಂಡು ಅವನು ಮಾನವರ ಸೃಷ್ಟಿಕರ್ತನಾದ ಬ್ರಹ್ಮನ ಸೃಷ್ಟಿಯ ಪರಮ ಕೌಶಲದ ಸೃಷ್ಟಿ ಎಂದು ಭಾವಿಸಿದರು. ಅಷ್ಟು ಚೆನ್ನಾಗಿತ್ತು ಕೃಷ್ಣನನ್ನ ನೋಡೋದಕ್ಕೆ ಕೂಡ. ಸೊ ಕೃಷ್ಣನ್ ನೋಡಿದ್ರೆ ಕಣ್ಣಿಗೆ ಹಬ್ಬ ಇದ್ದಾಗಿರ್ತಿತ್ತು. ಬ್ರಹ್ಮಂಗೆ ಇದಕ್ಕಿಂತ ಬೆಸ್ಟ್ ಇನ್ಯಾರನ್ನ ಕೂಡ ಸೃಷ್ಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವರೇ ಅತ್ಯಂತ ಬೆಸ್ಟ್ ಸೃಷ್ಟಿ ಮಾಡಿರುವಂತ ಒಂದು ರೂಪ ಕೃಷ್ಣಂದು ಅಂತ ಹೇಳಿ ಅನ್ಕೊಂತ ಇದ್ರಂತೆ. ಸೊ ಬ್ರಹ್ಮಾಜಿ ಕೆಲವೊಂದ್ಸರಿ
ಏನು ಹ್ಮ್ ವೆರಿ ಗುಡ್ ವೆರಿ ಗುಡ್ ಅಂತಾರೆ. ಇನ್ನ ಕೆಲವೊಬ್ರು ಭಕ್ತರು ಬೈತಾರೆ ಬ್ರಹ್ಮಾಜಿನ ಅಲ್ವಾ. ಸೊ ಈ ತರ ಇದೆ. ಸೊ ಪರಸ್ಪರ ದೃಷ್ಟಿಗಳ ವಿನಿಮಯ, ಹಾಸ್ಯ, ವಿನೋದಗಳಿಂದ ಕೂಡಿದ ಲೀಲೆಗಳ ನಂತರ ಕೃಷ್ಣ ತಮ್ಮನ್ನು ತೊರೆದು ಹೋದಾಗ ವ್ರಜಕನ್ಯೆಯರು ವ್ಯಥಪಟ್ಟರು. ತಮ್ಮ ಕಂಗಳಿಂದಲೇ ಅವನನ್ನು ಅನುಸರಿಸುತ್ತಿದ್ದ ಅವರು ಬುದ್ಧಿಶೂನ್ಯರಾಗಿ ಮೈಮರೆತು ಮನೆಗೆಲಸ ಮುಗಿಸದೆ ಕುಳಿತು ಬಿಟ್ಟರು. ಸೊ ಈ ತರ ಆಗತ್ತೆ ಯಾವಾಗ ಕೃಷ್ಣ ಬಿಟ್ಟು ಹೋಗ್ತಾರೋ ಆಗ. ಸೊ ಇಷ್ಟೊತ್ತು ಎಲ್ಲ ಚೆನ್ನಾಗಿತ್ತು, ಎಲ್ಲ ಖುಷಿ ಖುಷಿಯಾಗಿದ್ರು ಕೃಷ್ಣ ಜೊತೆ. ಆದ್ರೆ ಯಾವಾಗ ಕೃಷ್ಣ ಅವ್ರನ್ನ ಬಿಟ್ಟು ಹೋಗ್ತಾರೋ ಆಗ ಅವ್ರು ಏನೂ ಮಾಡೋದಕ್ ಆಗ್ತಾ ಇಲ್ಲ, ಏನೇನೂ ಮಾಡಕ್ ಆಗ್ತಾ ಇಲ್ಲ. ರಾಧಾರಾಣಿ ಇಷ್ಟೊಂದ್ ಸರಿ ಅವ್ರೊಂದು ಜೀವವನ್ನ ಕಳ್ಕೊಳ್ಳೋದಕ್ಕೆ ಹೋಗಿದ್ರಂತೆ, ಬೆಟ್ಟದಿಂದ ಇಗ್ರೋದು ಆತರ ಏನೇನೋ ಮಾಡಕ್ ಹೋಗಿದ್ದಾರೆ. ಆದ್ರೆ ಅವ್ರಿಗೆ ಮತ್ತೆ ಒಬ್ರು ಯಾರಾದ್ರೂ ಒಬ್ರು ಸಖಿ ಬಂದ್ರೆ ನೆನಪು ಮಾಡ್ತಿದ್ರಂತೆ, ಇಲ್ಲ ನೀನ್ ಹಂಗ್ ಮಾಡ್ಬೇಡ, ಯಾಕಂದ್ರೆ ಕೃಷ್ಣ ಪ್ರಾಮಿಸ್ ಮಾಡಿದ್ದಾರೆ ವಾಪಸ್ ಬರ್ತೀನಿ ಅಂತ. ಸೊ ಕೃಷ್ಣ ಪ್ರಾಮಿಸ್ ಮಾಡಿದ್ದಾನೆ ಅಂದ್ರೆ ಅವ್ನು ಒಂದಿನ ಬರ್ತಾನೆ, ಅವ್ನ್ ಬಂದು ನೀನ್ ನೋಡಿದ್ರೆ, ನೀನ್ ಇಲ್ಲ ಅಂತ ನೋಡಿದ್ರೆ ಅವಾಗ ಅವನ್ ಏನಾಗ್ತಾನೆ, ಅವನಿಗೆ ಎಷ್ಟು ದುಃಖ ಆಗುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಿದ್ರು. ಸೊ ಇದೊಂಥರ ಹಿಂಗೆ ಬಿಸಿ ತುಪ್ಪ ಇದ್ದಾಗೆ. ನುಂಗಕ್ಕೂ ಆಗಲ್ಲ ಉಗ್ಳಕ್ಕೂ ಆಗಲ್ಲ ಆತರ. ಕೃಷ್ಣ ಬರ್ತಾರೆ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದ್ದಾರೆ, ಸೊ ಸಾಯೋದಕ್ಕೂ ಆಗೋದಿಲ್ಲ, ಬದುಕೋದಕ್ಕೂ ಆಗೋದಿಲ್ಲ. ಈ ತರ ಒಂದು ಸ್ಥಿತಿಯಲ್ಲಿ ರಾಧಾರಾಣಿ ಇರ್ತಾ ಇದ್ರು. ಸೊ ಅವರು ಇನ್ನೊಂದಷ್ಟು ಜನ ಸಖಿಯರು ಯಾರ್ಯಾರಿದ್ದಾರೆ ಅವರು ಕೂಡ ಇದೇ ಒಂದು ಒಂದು ಇದರಲ್ಲಿ ಇರ್ತಾ ಇದ್ರು. ಸೊ ಆಧ್ಯಾತ್ಮಿಕ ಮತ್ತು ಐಹಿಕ ಸೃಷ್ಟಿಗಳ ಸರ್ವದಯಾಮಯ ನಿಯಂತ್ರಕನಾದ ದೇವೋತ್ತಮ ಪರಮಪುರುಷನು ಅಜಾತನು. ಆದರೆ ಶಾಂತಿಯುತರಾದ ಭಕ್ತರ ಮತ್ತು ಐಹಿಕ ಪ್ರಕೃತಿ ಗುಣಗಳಿಗೆ ಒಳಗಾದ ವ್ಯಕ್ತಿಗಳ ನಡುವೆ ತಿಕ್ಕಾಟ ಉಂಟಾದಾಗ ಅವನು ಮಹತ್ತತ್ವದೊಂದಿಗೊಡಗೂಡಿ ಅಗ್ನಿಯಂತೆ ಜನಿಸುತ್ತಾನೆ. ಸೊ ಕೃಷ್ಣ ತುಂಬಾನೇ ಮರ್ಸಿಫುಲ್. ಸೊ ಅವ್ರು ಎಲ್ಲರಿಗೂ ಕೂಡ ಕರುಣೆಯನ್ನ ತೋರಿಸ್ತಾರೆ. ಅವರು ನೀನ್ ನನ್ನನ್ ಪೂಜೆ ಮಾಡ್ತಿದ್ಯಾ, ನೀನ್ ನನ್ನನ್ ಪೂಜೆ ಮಾಡ್ತಿಲ್ಲ, ನೀನ್ ನನ್ನನ್ ಪೂಜೆ ಮಾಡ್ತಿಲ್ಲ ಅದಕ್ಕೆ ನಾನು ನಿನಗೆ ಊಟ ಕೊಡೋದಿಲ್ಲ, ಆತರ ಯಾವತ್ತು ಯಾವತ್ತು ಯಾವತ್ತೂ ಮಾಡಲ್ಲ ಕೃಷ್ಣ. ಸೊ ಎಲ್ಲರನ್ನೂ ಪಾಲಿಸ್ತಾರೆ ಕೃಷ್ಣ. ಇಷ್ಟು ದಯಾಮಯ ಆಗಿರುವಂತಹ ಒಬ್ಬ ನಿಯಂತ್ರಕ ಕೃಷ್ಣ. ಸೊ ಆದ್ರೂ ಕೂಡ ಯಾವಾಗ ಈ ಭಕ್ತರು ಮತ್ತೆ ಅಭಕ್ತರು ಯಾರಿದ್ದಾರೆ, ದುಷ್ಟರು, ಅವರಿಬ್ಬರ ನಡುವೆ ಈ ಒಂದು ಸಂಘರ್ಷ ಎದುರಾಗುತ್ತೋ ಆಗ ಹೇಗೆ ಒಂದು ಎರಡು ಗಿಡಗಳು ಉಜ್ಜಿದಾಗ ಬೆಂಕಿ ಬರುತ್ತೋ ಆ ತರ ಇಲ್ಲಿ ಕೃಷ್ಣ ಕೂಡ ಉದ್ಭವ ಆಗ್ತಾರೆ. ಸೊ ಈ ತರ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಕೃಷ್ಣನು ಅಜಾತನಾದರೂ ಹೇಗೆ ವಸುದೇವನಿದ್ದ ಕಾರಾಗೃಹದಲ್ಲಿ ಜನಿಸಿದನು. ಅವನಿಗೆ ಯಾವತ್ತು ಜನ್ಮ ಇಲ್ಲ ಹೇಳ್ತಾರೆ ಅಲ್ವಾ. ಹೆಂಗ್ ಹೇಳ್ತಾರೆ ಅಂದ್ರೆ ರಾಮ ಮೊದ್ಲು ಬಂದಿದ್ದು, ಕೃಷ್ಣ ಆಮೇಲೆ ಬಂದಿದ್ದು. ಅವರು ಏನ್ ಅನ್ಕೊಂತಾರೆ ಅಂದ್ರೆ ಹಾಗಾದ್ರೆ ರಾಮ ಫಸ್ಟ್ ಇದ್ರು ಆಮೇಲೆ ಕೃಷ್ಣ ಬಂದ್ರು ಅಂತ. ಬಟ್ ಆಕ್ಚುಲಿ ಹಂಗಲ್ಲ. ಅವತಾರ ಅಂದ್ರೆ ಇಳಿದು ಬರೋದು, ಮೊದ್ಲಿಂದನೂ ಇದಾರೆ, ಈಗ ನಮ್ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ ಆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಉದ್ಧವ. ಅಜಾತ ಅಂದ್ರೆ ಜನ್ಮರಹಿತ ಆಗಿದ್ರು ಕೂಡ ಹೇಗೆ ಅವರು ವಸುದೇವ ಇದ್ದ ಕಾರಾಗೃಹದಲ್ಲಿ ಜನಿಸಿದ್ರು, ತಂದೆ ರಕ್ಷಣೆಯಿಂದ ಬ್ರಜಭೂಮಿಗೆ ಹೇಗೆ ಹೋದ್ರು, ಶತ್ರುವಿನ ಭಯದಿಂದ ಅಲ್ಲಿ ಹೋಗಿ ಹೇಗೆ ಅಜ್ಞಾತ ವೇಷಿಯಾಗಿ ಬದುಕಿದನು, ಅಮಿತ ಪರಾಕ್ರಮಿಯಾದರೂ ಭಯದಿಂದಾಗಿ ಮಥುರೆಯನ್ನು ತೊರೆದು ಹೇಗೆ ಓಡಿ ಹೋದನು. ನೋಡಿ ಇಲ್ಲೆಲ್ಲ ತುಂಬಾ ಕಾಂಟ್ರವರ್ಸೀಸ್ ಇದೆ. ಕೃಷ್ಣನ ಗುಣಗಳಿಗೆ ವಿರುದ್ಧ ಆಗಿರುವಂತಹ ಕೆಲವೊಂದು ಲೀಲೆಗಳನ್ನ ಕೃಷ್ಣ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡವರು ಕೇವಲ ಭಕ್ತರಿಗೆ ಮಾತ್ರ ಅವರ ಒಂದು ಜನ್ಮ ಮತ್ತೆ ಕರ್ಮಗಳ ಒಂದು ದಿವ್ಯತೆ ಅರ್ಥ ಆಗುತ್ತೆ. ಸೊ ಆತರ ಅರ್ಥ ಆದಾಗ ಏನಾಗುತ್ತೆ, ಅವರು ಈ ಒಂದು ಎಲ್ಲಾ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ತಪ್ಪಿಸ್ಕೊಂಡು ಅವರು ಕೃಷ್ಣನ ಹತ್ರ ವಾಪಸ್ ಹೋಗ್ತಾರೆ. ಸೊ ಅಂತ ದಿವ್ಯವಾದ ಲೀಲೆಗಳನ್ನ ಇಲ್ಲಿ ಉದ್ಧವ ನೆನೆಸ್ಕೊಳ್ತಾ ಇದ್ದಾನೆ. ಸೊ ಅವನು ಪರಾಕ್ರಮಿ, ಅವ್ರಿಗಿಂತ ಶಕ್ತಿಶಾಲಿ ಯಾರು ಇಲ್ಲ, ಆದ್ರೂ ಕೂಡ ಅವನು ಭಯದಿಂದ ಅಲ್ಲಿ ವೃಂದಾವನದಲ್ಲಿ ಅಡ್ಕೊಂಡಿದೀನಿ ಅಂತ ಹೇಳಿದ್ನಲ್ಲ, ಹಿಂಗೆ ಇದು ಹೇಗ್ ಸಾಧ್ಯ. ಇದೇ ತರ ಇನ್ನೊಂದು ಯಶೋದಮ್ಮ ಯಾವಾಗ ಕಟ್ಗೆ ಹಿಡ್ಕೊಂಡು ಓಡ್ ಬಂದ್ರು ಕೃಷ್ಣನ್ ಹಿಂದೆ ದಾಮೋದರ್ ಲೀಲೆಯಲ್ಲಿ, ಅವಾಗ ಕೂಡ ಕೃಷ್ಣ ಆಕ್ಚುಲಿ ಭಯ ಪಟ್ಟಿದ್ರಂತೆ. ಅಂದ್ರೆ ನಿಜವಾಗ್ಲೂ ಭಯ ಪಟ್ಟಾಗ ಹೇಗಿರುತ್ತೆ ಮುಖ, ನಡ್ಗೋದು, ಹಾರ್ಟ್ ಬೀಟ್ ಹೆಚ್ಚಾಗೋದು, ಕಣ್ಣು ಫುಲ್ಲು ರೆಡ್ ಆಗೋದು, ಅಳೋದು. ಅವ್ರು ಹಚ್ಕೊಂಡಿದ್ ಕಾಡ್ಗೆ ಎಲ್ಲ ಇಳ್ದೋಗಿತ್ತಂತ ಕೆಳಗೆ, ಫುಲ್ಲು ಬ್ಲಾಕ್ ಹಾಕಿದ್ದಾರೆ ಮತ್ತೆ. ಸೊ ಈ ತರ ನಿಜವಾಗ್ಲೂ ಭಯ ಪಟ್ಟಿದ್ರಂತೆ.
ಸೊ ಹೇಗ್ ಸಾಧ್ಯ ಕೃಷ್ಣ, ನೀನ್ ಈ ತರ ಹೆಂಗ್ ಮಾಡಕ್ ಸಾಧ್ಯ? ಇಷ್ಟು ಒಳ್ಳೆ ಒಂದು ಲೀಲೆ, ಇಷ್ಟು ಚೆನ್ನಾಗಿ ಒಂದು ನಾಟಕ ಯಾವ ತರ ಮಾಡ್ತೀಯ ನೀನು? ಆ ಕೃಷ್ಣಗಿಂತ ಬೆಸ್ಟ್ ಕಲಾವಿದ ಇನ್ಯಾರೂ ಇಲ್ಲ. ಯಾರೇ ಆಗ್ಲಿ, ಯಾವ ಒಂದು ಫೀಲ್ಡ್ ಅಲ್ಲೇ ಆಗ್ಲಿ, ಕೃಷ್ಣನ ಮೀರ್ಸೋಂಥವ್ರು ಯಾರು ಇಲ್ಲ. ಕೃಷ್ಣನಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಯಾರು ಇಲ್ಲ. ಕೃಷ್ಣನಷ್ಟು ಚೆನ್ನಾಗಿ ಫ್ಲೂಟ್ ನುಡ್ಸೋರು ಯಾರು ಇಲ್ಲ. ಕೃಷ್ಣನಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳೋರು ಯಾರು ಇಲ್ಲ. ಕೃಷ್ಣನಷ್ಟು ಚೆನ್ನಾಗಿ ಡ್ರೆಸ್ಅಪ್ ಮಾಡ್ಕೊಳೋರು ಯಾರು ಇಲ್ಲ. ಸೊ ಕೃಷ್ಣ ಎಲ್ಲಾ ಏನು 64 ಕಲೆಗಳು ಏನೇನಿದೆ ಅದೆಲ್ಲದ್ರಲ್ಲಿ ಕೂಡ ಅವರು ಪಾರಂಗತರಾಗಿದ್ರು. ಸೊ ಈ ತರ ಇಲ್ಲಿ ಕೂಡ ಅವ್ರು ನಾಟಕ ಮಾಡ್ತಿದ್ದಾರೆ, ಬಟ್ ಅದ್ ನಾಟಕ ಅಂತ ಅನ್ನಿಸ್ತಿಲ್ಲ, ನಿಜ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಗೊತ್ತು ಭಕ್ತರಿಗೆ ಕೃಷ್ಣನ್ಗಿಂತ ಸ್ಟ್ರಾಂಗ್ ಇನ್ ಯಾರು ಇಲ್ಲ. ಕೃಷ್ಣಂಗೆ ಎಲ್ಲಿಂದ ಭಯ? ಕೃಷ್ಣ ನೆನೆಸ್ಕೊಂಡ್ರೆ ಭಯಕ್ಕೆ ಭಯ ಆಗುತ್ತೆ. ಸೊ ಈ ತರ ಇದ್ದಾಗ ಕೃಷ್ಣ ಅವರ ಒಂದು ಡಿವೋಟಿಗೋಸ್ಕರ ಅವರು ಹೆದರ್ಕೊಂತಾ ಇದ್ದಾರೆ. ಸೊ ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ಭಗವಾನ್ ಶ್ರೀ ಕೃಷ್ಣನನ್ನು ಕುರಿತು ಯೋಚಿಸಿದಾಗ ಈ ಎಲ್ಲಾ ವಿಸ್ಮಯಕಾರಿ ಘಟನೆಗಳು ನನ್ನನ್ನು ವ್ಯಾಕುಲಗೊಳಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾಸ್ತವವಾಗಿ ತದ್ವಿರುದ್ಧವಾದದ್ದು ಏನೂ ಇಲ್ಲ ಅಂತ ಹೇಳಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ. ನಮ್ ಕಣ್ಣಿಗೆ ಹತ್ರ ಕಾಣ್ಬೋದು, ಆದ್ರೆ ಯಾರು ಶುದ್ಧ ಭಕ್ತರಿರ್ತಾರೆ ಅವರಿಗೆ ಯಾವ ಕಾಂಟ್ರವರ್ಸಿಸ್ ಕೂಡ ಕಾಣೋದಿಲ್ಲ, ಯಾವತ್ತೂ ಕೂಡ ಅವರಿಗೆ ಈ ತರ ಅನ್ಸೋದಿಲ್ಲ. ಸೊ ಕಂಸನ ಅತಿ ಭಯದಿಂದಾಗಿ ಮನೆಯಿಂದ ದೂರ ಉಳಿಯಬೇಕಾಗಿ ಬಂದು ಅವ್ರು ಏನ್ ಮಾಡ್ತಾರೆ, ವಸುದೇವ ಮತ್ತೆ ದೇವಕಿ ಅವ್ರ ಹತ್ರ ಯಾವಾಗ ವಾಪಸ್ ಬರ್ತಾರಲ್ಲ ಅವಾಗ ಕ್ಷಮೆ ಕೇಳ್ತಾರೆ. ಕೃಷ್ಣ ಮತ್ತೆ ಬಲರಾಮ ಇಬ್ರು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನಾವ್ ನಿಮ್ಗೆ ಸಂತಾನ ಒಂದು ಸುಖ ಏನಿದೆ ಅದನ್ನ ಕೊಡಕ್ ಆಗ್ಲಿಲ್ಲ. ಅಂದ್ರೆ ಮಕ್ಕಳನ್ನ ಬೆಳೆಸುವಾಗ ಏನು ಆನಂದ ಬರುತ್ತೆ, ಆ ಆನಂದವನ್ನ ನಿಮಗ್ ಕೊಡಕ್ ಆಗ್ಲಿಲ್ಲ. ಯಾಕಂದ್ರೆ ನಾವು ಕಂಸನ ಭಯದಿಂದ ನಾವು ಅಲ್ಲಿ ವೃಂದಾವನದಲ್ಲಿ ಅಡುಕೋಬೇಕಾಯ್ತು. ಹಾಗಾಗಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಇಲ್ಲಿ ಅವರೊಂದು ವಸುದೇವ ಮತ್ತೆ ದೇವಕಿಗೆ ಕೇಳ್ತಾ ಇದ್ದಾರೆ. ಈ ವೈಫಲ್ಯಕ್ಕಾಗಿ ದಯವಿಟ್ಟು ಕ್ಷಮಿಸಿ ಎಲೈ ತಂದೆ ತಾಯಿಯರೇ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಈ ತರ ಭಗವಂತ ಈ ತರ ವರ್ತನೆ ಮಾಡೋದ್ರಿಂದ ನನ್ನ ಹೃದಯದಲ್ಲಿ ನೋವು ಉಂಟಾಗ್ತಾ ಇದೆ ಅಂತ ಹೇಳಿ ಉದ್ಧವ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಅವನಿಗೆ ತುಂಬಾನೇ ಬೇಜಾರಾಗ್ತಾ ಇದೆ ಇದನ್ನೆಲ್ಲ ನೆನೆಸ್ಕೊಂಡು. ಸೊ ಮುಂದೆ ಹೇಳ್ತಾ ಇದ್ದಾರೆ, ಭಗವಂತನ ಪಾದ ಪದ್ಮದ ಧೂಳಿಯನ್ನು ಒಂದೇ ಒಂದು ಸಲ ಆಘ್ರಾಣಿಸಿದರೂ ಸಾಕು, ಅನಂತರ ಯಾರಿಂದಲಾದರೂ ಅವರನ್ನು ಮರೆಯುವುದು ಸಾಧ್ಯವೇ? ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ತನ್ನ ಹುಬ್ಬುಗಳನ್ನು ಕೇವಲ ಒಮ್ಮೆ ಚಲಿಸುವುದರ ಮೂಲಕ ಕೃಷ್ಣನು ಭೂಮಿಗೆ ಭಾರವಾದವರಿಗೆ ಮಾರಣಾಂತಿಕ ಪೆಟ್ಟನ್ನು ಕೊಟ್ಟನು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನಿಗೆ ಏನು ಕೂಡ ಅಸಾಧಾರಣ ಅಲ್ಲ. ಅಂದ್ರೆ ಎಲ್ಲ ಕೂಡ ಅಸಾಧಾರಣ, ಸಾರಿ, ಅಂದ್ರೆ ಏನು ಸ್ಪೆಷಲ್ ಅಂತಿಲ್ಲ. ಯಾಕಂದ್ರೆ ಕೃಷ್ಣನ್ಗೆ ಎಲ್ಲಾ ಬರುತ್ತೆ, ಎಲ್ಲಾ ಮಾಡ್ಬೋದು ಅವರು ಒಂದು ಹುಬ್ಬನ್ನ ಚಲಿಸೋದ್ರಿಂದ ಅವರು ಎಲ್ಲಾ ಕೆಲ್ಸವನ್ನ ಕೂಡ ಅವರು ಮಾಡಿ ಮುಗಿಸ್ಬೋದು. ಸೊ ಹಾಗಾಗಿ ಒಂದು ಸಾರಿ ಅವರೊಂದು ಕನೆಕ್ಟ್ ಆಯ್ತು ಅಂದ್ರೂ ಕೂಡ ಅವ್ರನ್ನ ಬಿಟ್ಟು ಹೋಗೋದು ಸಾಧ್ಯನೇ ಇಲ್ಲ. ಸೊ ಇವತ್ತು ಡಿಸ್ಕಸ್ ಮಾಡ್ತಿದ್ರು. ಸೊ ಇದೊಂಥರ ಹೆಂಗಿರುತ್ತೆ ಅಂದ್ರೆ ಅಂಡರ್ ವರ್ಲ್ಡ್ ಇದ್ದಂಗೆ. ಅಂಡರ್ ವರ್ಲ್ಡ್ ಹೆಂಗೆ ಅಂದ್ರೆ ಒಂದ್ಸರಿ ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಆತರ ಕೃಷ್ಣನ್ ಜೊತೆ ಒಂದು ಸರಿ ಕನೆಕ್ಟ್ ಆದ್ರೂ ಕೂಡ ಯಾವತ್ತೂ ಕೂಡ ಅವರು ಮತ್ತೆ ಕೃಷ್ಣನ ಬಿಟ್ಟು ಹೋಗೋದಿಲ್ಲ. ಕೃಷ್ಣ ಅವ್ರನ್ನ ಯಾವತ್ತೂ ಬಿಡಲ್ಲ. ಒಂದ್ಸರಿ ಕೃಷ್ಣ ಹಿಡ್ಕೊಂಡ್ರು ಅಂದ್ರೆ ಮುಗೀತು. ಅವ್ರ ಫೈನಲ್ ಕೃಷ್ಣನ ಹತ್ರ ಹೋಗೋ ತನಕ ಕೃಷ್ಣ ಬಿಡೋದಿಲ್ಲ ಅವ್ರನ್ನ. ಸೊ ಭಗವಾನ್ ಕೃಷ್ಣನನ್ನ ಛೇದಿಯ ದೊರೆ ಶಿಶುಪಾಲ ದ್ವೇಷಿಸಿದರೂ ಯೋಗಾಚರಣೆಯಲ್ಲಿ ಅವನು ಹೇಗೆ ಯಶಸ್ಸನ್ನು ಸಾಧಿಸಿದ ಎಂಬುದನ್ನು ನೀನು ಸ್ವತಃ ಕಂಡಿರುವೆ ಅಂತ ಹೇಳ್ತಾ ಇದ್ದಾರೆ. ಸೊ ಶಿಶುಪಾಲ ಏನಾದ ಫೈನಲಿ ಹೋಗಿ ಕೃಷ್ಣನ್ ಜೊತೆ ಅವನು ಒಂದಾಗ್ಬಿಟ್ಟ. ಸೊ ಇಷ್ಟೊಂದೆಲ್ಲ ಏನು ತಪ್ಪು ಮಾಡಿದಾನೆ, ಇಷ್ಟೊಂದೆಲ್ಲ ಕೃಷ್ಣನ ಅವಮಾನ ಮಾಡಿದಾನೆ, ಆದ್ರೂ ಕೂಡ ದ್ವೇಷ ಇಟ್ಕೊಂಡು ಅಸೂಯೆ ಇಟ್ಕೊಂಡ್ರು ಕೂಡ ಅವನೇನಾದ ಕೃಷ್ಣನ ಜೊತೆ ಅವನು ಒಂದಾದ, ಅವನು ಮುಕ್ತಿಯನ್ನ ಪಡ್ಕೊಂಡ. ಸೊ ನಿಜವಾದ ಯೋಗಿಗಳು ತಮ್ಮ ನಾನಾ ಯೋಗಾಭ್ಯಾಸಗಳ ಮೂಲಕ ಬಹಳ ಆಸಕ್ತಿಯಿಂದ ಇಂತಹ ಯಶಸ್ಸಿಗಾಗಿ ಹಂಬಲಿಸುತ್ತಾರೆ. ಕೃಷ್ಣನ ಅಗಲಿಕೆಯನ್ನು ಯಾರು ತಾನೇ ಸಹಿಸಬಲ್ಲರು? ಸೊ ಈ ತರ ಇಲ್ಲಿ ಹೇಳ್ತಾ ಇದ್ದಾರೆ.
ಯಾರು ಎಷ್ಟು ಕಷ್ಟ ಪಡ್ತಾರೆ ಆದ್ರೂ ಕೂಡ ಕೃಷ್ಣನ್ ಜೊತೆ ಕನೆಕ್ಟ್ ಇರೋರಿಗೆ ಎಷ್ಟು ಈಸಿಯಾಗಿ ಮುಕ್ತಿ ಸಿಕ್ತಲ್ಲ. ಸೊ ಇಂತಹ ಕೃಷ್ಣನ ಅಗಲಿಕೆಯನ್ನ ನಾನು ಹೇಗೆ ಸಹಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿದ್ದ ಉಳಿದ ಸೈನಿಕರು ಅರ್ಜುನನ ಬಾಣಗಳ ದಾಳಿಯಿಂದ ಖಂಡಿತವಾಗಿ ಪುನೀತರಾದರು. ಅವರು ಕಣ್ಣುಗಳಿಗೆ ಅಪ್ಯಾಯಮಾನವಾದ ಶ್ರೀಕೃಷ್ಣನ ಕಮಲ ಸದೃಶ ಮುಖವನ್ನು ನೋಡುತ್ತಲೇ ಭಗವಂತನ ಧಾಮವನ್ನು ಸೇರಿದರು. ಇಲ್ಲಿ ಕನ್ಫರ್ಮೇಶನ್ ಸಿಗ್ತಾ ಇದೆ. ಏನಂತ, ಯಾರು ಅರ್ಜುನನ ಬಾಣಗಳಿಂದ ವಧೆ ಆದ್ರು, ಸತ್ತೋದ್ರು, ಅವರು ಕೃಷ್ಣನನ್ನ ನೋಡ್ತಾ ಕೃಷ್ಣನ ಒಂದು ಧಾಮಕ್ಕೆ ವಾಪಸ್ ತೆರಳಿದ್ರು. ಸೊ ಕೃಷ್ಣ ಒಬ್ರೇ ಅಲ್ಲ, ಕೃಷ್ಣನ ಭಕ್ತರ ಜೊತೆ ಕನೆಕ್ಟ್ ಇದ್ರು ಕೂಡ ಏನಾಗುತ್ತೆ, ಕೃಷ್ಣ ಸಿಕ್ಬಿಡ್ತಾರೆ. ಹಾಗಾಗಿ ಹೇಳ್ತಾರೆ, ಐ ಥಿಂಕ್ ಗುರು ಮಹಾರಾಜ್ ಹೇಳ್ತಾರೆ ಅನ್ಸುತ್ತೆ. ಸೊ ಎಲ್ಲರೂ ಓಕೆ, ಯಾರೊಬ್ರು ಹೇಳ್ತಾರೆ ಏನಂದ್ರೆ, ಯಾರು ಭಕ್ತರಿಗೆ ಕನೆಕ್ಟ್ ಆಗ್ತಾರೋ ಆ ಭಕ್ತ ಕೃಷ್ಣನ ಸೇವೆಗೆ ಅಟ್ಯಾಚ್ ಆಗಿದ್ರೆ ಇವರು ಕೂಡ ಏನಾಗ್ತಾರೆ, ಕೃಷ್ಣನ ಒಂದು ಧಾಮಕ್ಕೆ ವಾಪಸ್ ಹೋಗ್ತಾರೆ. ಗಜೇಂದ್ರನ ಕೂಡ ನಾವು ನೋಡ್ಬೋದು. ಗಜೇಂದ್ರ ಮೋಕ್ಷದಲ್ಲಿ ಆ ಒಂದ್ ಮೊಸಳೆ ಏನ್ ಮಾಡುತ್ತೆ, ಗಜೇಂದ್ರನ ಕಾಲುಗಳನ್ನ ಬಿಡದೇ ಇಲ್ಲ, ಹಿಡ್ಕೊಂಡ್ಬಿಟ್ಟಿರುತ್ತೆ. ಒಂದು ಅವ್ರಿಗೆ ನೋವಾಗ್ತಿರೋ ತರ ಆದ್ರೂ ಕೂಡ ಮೊಸಳೆ ಬಿಡೋದಿಲ್ಲ. ಆಗ ಏನಾಯ್ತು, ಅದಕ್ಕೂ ಕೂಡ ಭಗವಂತನ ದರ್ಶನ ಆಯ್ತು. ಅದು ಕೂಡ ಭಗವಂತನ ದರ್ಶನ ಆಯ್ತಂದ್ರೆ ಇನ್ನೇನು ಮುಕ್ತಿನೇ, ಇನ್ನೇನಿಲ್ಲ. ಸೊ ಈ ತರ ಇದೆ ಒಂದು ಇದು. ಸೊ ಎಂಥ ಕೆಟ್ಟವರಾದ್ರೂ ಕೂಡ ಏನಾಯ್ತು, ಅವರು ಕೃಷ್ಣನ್ ಜೊತೆ ಕನೆಕ್ಟ್ ಇದ್ದಾಗ ಅವರು ಎಲ್ಲಾ ಪ್ರಾಬ್ಲಮ್ಸ್ ಇಂದ ಅವರು ದೂರ ಆಗ್ಬಿಟ್ರು, ಕೃಷ್ಣನ ಹತ್ರ ವಾಪಸ್ ಹೋದ್ರು. ಭಗವಾನ್ ಶ್ರೀ ಕೃಷ್ಣನು ಸಕಲ ತ್ರಯಗಳ ಅಧಿಪತಿ ಮತ್ತು ಸಕಲ ಬಗೆಯ ಭಾಗ್ಯಗಳನ್ನ ಸಾಧಿಸುವುದರಿಂದ ಸ್ವತಂತ್ರ ಸಾರ್ವಭೌಮ. ಈ ಸೃಷ್ಟಿಯನ್ನು ಶಾಶ್ವತವಾಗಿ ಪಾಲನೆ ಮಾಡುವವರು ಅವನನ್ನು ಪೂಜಿಸುತ್ತಾರೆ. ಅವರು ತಮ್ಮ ಲಕ್ಷೋಪಲಕ್ಷ ಕಿರೀಟಗಳನ್ನು ಅವನ ಪಾದಗಳ ಮೇಲಿರಿಸಿ ತಮ್ಮ ಪೂಜಾ ಪರಿಕರಗಳನ್ನು ಅವನಿಗೆ ಅರ್ಪಿಸುತ್ತಾರೆ. ಸೊ ಕೃಷ್ಣ ಎಲ್ಲವನ್ನ ಕೂಡ ಕಂಟ್ರೋಲ್ ಮಾಡ್ತಾರೆ. ಹಾಗಾಗಿ ಈವನ್ ನಾವು ಇದ್ ಮಾಡ್ಬೋದು, ಬ್ರಹ್ಮಾಜಿ ಏನಿದ್ದಾರೆ, ಸೊ ಬ್ರಹ್ಮಾಜಿ ಬ್ರಹ್ಮ ವಿಮೋಹನ ಲೀಲಾ ಆದ್ಮೇಲೆ ಅವರೊಂದು ಕಿರೀಟವನ್ನ ತಂದು ಕೃಷ್ಣನ್ ಮುಂದೆ ಇಡ್ತಾರೆ. ಸೊ ಆಗ ಕೃಷ್ಣ ಏನ್ ಮಾಡಿರ್ತಾರೆ, ಇನ್ನ ಯಾವ್ಯಾವ ಬ್ರಹ್ಮಾಂಡಗಳು ಯಾವ್ಯಾವ ಬ್ರಹ್ಮಸಿದಾರ ಅವ್ರೆಲ್ಲಾರ್ನು ಕರ್ಸಿರ್ತಾರೆ. ಲಕ್ಷ ಲಕ್ಷ ಕೋಟಿ ಕೋಟಿ ಬ್ರಹ್ಮಗಳು ಬಂದಿರ್ತಾರೆ. ಅದ್ರಲ್ಲಿ ಕೆಲವೊಬ್ರಿಗೆ 5 ತಲೆ, ಕೆಲವೊಬ್ರಿಗೆ 10 ತಲೆ, ಕೆಲವೊಬ್ರಿಗೆ 1000 ತಲೆಗಳು. ಸೊ ಈ ತರ ಬ್ರಹ್ಮಾಜಿ ಕೂಡ ಇರ್ತಾರೆ. ಅವ್ರೆಲ್ಲಾರು ಬಂದು ಅವ್ರ ಕಿರೀಟಗಳನ್ನ ಏನ್ ಮಾಡ್ತಿರ್ತಾರೆ, ಕೃಷ್ಣನ ಮುಂದೆ ಇಟ್ಟು ಅವನಿಗೆ ತಲೆ ಬಾಗ್ತಾ ಇರ್ತಾರೆ. ಅಂತ ಒಂದು ಶಕ್ತಿ ಕೃಷ್ಣಂಗಿದೆ. ಆದ್ದರಿಂದ ಎಲೈ ವಿದುರನೇ, ರಾಜ ಸಿಂಹಾಸನದಲ್ಲಿ ಕೂತ ಉಗ್ರಸೇನ ಮಹಾರಾಜನ ಮುಂದೆ ನಿಂತು, ಹೇ ನನ್ನ ಪ್ರಭುವೇ, ಇದು ನಿಮಗೆ ತಿಳಿದಿರಲಿ ಎಂದು ವಿವರಣೆಗಳನ್ನು ನೀಡುತ್ತಿದ್ದನ್ನು ನೆನಪಿಸಿಕೊಂಡಾಗ ಅವನ ದಾಸರಾದ ನಮಗೆ ನೋವಾಗುವುದಿಲ್ಲವೇ? ಸೊ ಅಲ್ಲಿ ನೋವಾಯ್ತು ಅಂತ ಹೇಳ್ತಿದಾರಲ್ಲ, ಯಾಕೆ ಅಂದ್ರೆ ಇಂಥ ಕೃಷ್ಣ, ಇಷ್ಟು ಪವರ್ಫುಲ್ ಕೃಷ್ಣ ಆದ್ರೂ ಕೂಡ ಅವರು ಏನ್ ಮಾಡ್ತಿದ್ದಾರೆ, ಉಗ್ರಸೇನ ಮಹಾರಾಜ ಮತ್ತೆ ವಸುದೇವ ದೇವಕಿ ಇವ್ರ ಮುಂದೆ ಬಂದು ಕೈ ಮುಗಿದು ದಯವಿಟ್ಟು ಕ್ಷಮಿಸಿ ಅಂತ ಹೇಳೋದು, ಮತ್ತೆ ಏನು, ಇದು ನಿಮಗೆ ತಿಳಿದಿರಲಿ, ಹೇ ನನ್ನ ಪ್ರಭುವೇ ಅಂತ ಕರೆಯೋದು, ಇದೆಲ್ಲ ನೆನೆಸ್ಕೊಂಡು ಉದ್ಧವಂಗೆ ತುಂಬಾನೇ ಏನಾಗ್ತಿದೆ, ತುಂಬಾ ಬೇಜಾರಾಗ್ತಾ ಇದೆ. ಸೊ ಅಯ್ಯೋ, ಅವಿಧೇಯಿಗಳು ತನ್ನ ಸ್ತನಗಳಿಂದ ಉಣಿಸಲು ಮಾರಣಾಂತಿಕ ವಿಷವನ್ನು ಉತ್ಪಾದಿಸದವಳೂ ಆದ ರಾಕ್ಷಸಿ ಪೂತನಿಗೆ ತಾಯಿ ಸ್ಥಾನವನ್ನು ನೀಡಿದ ಆ ಕರುಣಾಮಯಿಯನ್ನು ಬಿಟ್ಟು ನಾನು ಬೇರೆ ಯಾರನ್ನು ತಾನೇ ಆಶ್ರಯಿಸಲಿ ಅಂತ ಹೇಳಿ ಇಲ್ಲಿ ಉದ್ಧವ ಹೇಳ್ತಾ ಇದ್ದಾನೆ ವಿದುರನಿಗೆ. ಸೊ ಪೂತನಿಯ ಬಗ್ಗೆ ನಮ್ಗೆ ಗೊತ್ತು. ಸೊ ಅವಳಲ್ಲಿ ಏನಿತ್ತು, ಅವಳು ಕೇವಲ ದ್ವೇಷವನ್ನ ಇಟ್ಕೊಂಡು ಬಂದಿದ್ಲು ಕೃಷ್ಣಂಗೋಸ್ಕರ. ಅದು ತಾಯಿ ರೂಪದಲ್ಲಿ ಬಂದ್ರೂ ಕೂಡ ಅವಳು ಒಳಗಿದ್ದು ಕಂಪ್ಲೀಟ್ ದ್ವೇಷ. ಸೊ ಕೃಷ್ಣ ಏನ್ ಮಾಡಿದ್ರು, ಆ ಒಂದು ವಿಷ ಏನಿತ್ತು ಆ ವಿಷವನ್ನೆಲ್ಲ ಹೀರಿ, ಜೊತೆಗೆ ಅವಳ ಒಂದು ಪ್ರಾಣವನ್ನ ಕೂಡ ಹೀರಿ ಅವಳಿಗೊಂದು ತಾಯಿ ಸ್ಥಾನವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಹಾಲು ಉಣ್ಸಕ್ ಬಂದಿದ್ಲು ಅನ್ನೋ ಒಂದು ಇದ್ರಿಂದ ಅವಳಿಗೆ ತಾಯಿ ಸ್ಥಾನವನ್ನ ಕೃಷ್ಣ ಕೊಟ್ಟಿದ್ದಾರೆ. ಸೊ ಈ ತರ ಅಂದ್ರೆ ನಮ್ಮ ಒಂದು ಜೀವನದಲ್ಲಿ ಏನೋ ಒಂದ್ ಸಣ್ಣ ತಪ್ಪು ಯಾರೋ ಒಬ್ರು ಮಾಡಿದ್ರು ಕೂಡ ನಾವ್ ಅದನ್ನ ನೆನೆಸ್ಕೊಂಡ್ ಅವರಿಗೆ
ಯಾವತ್ತೂ ಅವ್ರು ಏನಾರ ಹೆಲ್ಪ್ ಕೇಳಕ್ ಏನಾರ ಬಂದ್ರೆ ನಮ್ಗೆ ಮನ್ಸ್ ಬರಲ್ಲ. ಮನಸ್ಫೂರ್ತಿಯಾಗಿ ಯಾವತ್ತೂ ಹೆಲ್ಪ್ ಮಾಡೋದಕ್ಕೆ ತುಂಬಾ ತುಂಬಾ ಕಷ್ಟ ಆ ಒಂದ್ ಸ್ಥಿತಿ ತಲುಪ್ಬೇಕಂದ್ರೆ. ಸೊ ಇಲ್ಲಿ ಕೃಷ್ಣ ತನ್ನ ತಾಯಿ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ. ಹ್ಮ್. ಸೊ ಈ ತರ ಇದೆ. ಭಗವಂತನ ಬಗ್ಗೆ ದ್ವೇಷ ಪಡುವ ಅಸುರರು ಭಕ್ತರಿಗಿಂತ ಹೆಚ್ಚೆಂದು ನಾನು ಭಾವಿಸುತ್ತೇನೆ. ಏಕೆಂದರೆ ದ್ವೇಷ ಭಾವದಿಂದ ಕೂಡಿ ಭಗವಂತನೊಡನೆ ಯುದ್ಧ ಮಾಡುವಾಗ ತಾರ್ಕ್ಷ್ಯ ಅಂದ್ರೆ ಕಶ್ಯಪ ಪುತ್ರನಾದ ಗರುಡನ ಭುಜಗಳ ಮೇಲೆ ಕುಳಿತು ಹಸ್ತಗಳಲ್ಲಿ ಚಕ್ರ ಧರಿಸುವ ಭಗವಂತನ ದರ್ಶನವನ್ನು ಪಡೆಯುವುದು ಅವರಿಗೆ ಸಾಧ್ಯವಾಗುತ್ತದೆ. ಸೊ ಉದ್ಧವ ಹೇಳ್ತಾ ಇದ್ದಾನೆ ಆ ಒಂದು ಯಾರು ಅಸುರರಿದ್ರು ಅವರೇ ಬೆಟರ್ ಅಂತ ಹೇಳ್ತಿದ್ದಾನೆ ಡಿವೋಟೀಸ್ಗಿಂತ. ಯಾಕಂದ್ರೆ ಆ ಅಸುರರು ಭಗವಂತನ ಮುಂದೆ ಇದ್ಕೊಂಡು ಭಗವಂತನ ಡೈರೆಕ್ಟ್ ಆಗಿ ನೋಡ್ತಾ ಅವರು ತಮ್ಮ ಒಂದು ಪ್ರಾಣವನ್ನ ಬಿಡ್ತಾ ಇದ್ದಾರೆ ಹಾಗಾಗಿ ಅಂತ. ಇಲ್ಲಿ ಅವನು ತುಂಬಾನೇ ಒಂದು ಬೇಜಾರಾಗಿರೋದ್ರಿಂದ ಅವನು ಈ ತರ ಯೋಚನೆ ಮಾಡ್ತಿದ್ದಾನೆ. ಸೊ ಅಟ್ಲೀಸ್ಟ್ ಕೃಷ್ಣ ಕೊಂದ್ಬಿಡ್ತಾರೆ ಆ ಒಂದು ಕೆಟ್ಟವ್ರನ್ನ. ಇಲ್ಲಿ ಉದ್ದವ ಡಿವೋಟಿ ಆಗಿದ್ರು ಕೂಡ ಕೃಷ್ಣ ಅವ್ರನ್ನ ಈಗ ಅಗ್ಲಿದ್ದಾರೆ. ಕೃಷ್ಣ ಅವ್ರನ್ನ ಬಿಟ್ಟು ಹೋಗಿದ್ದಾರೆ ವಾಪಸ್ ಸ್ವಧಾಮಕ್ಕೆ. ಸೊ ಹಾಗಾಗಿ ಅವನು ಅನ್ಕೊಂತಿದ್ದಾನೆ ನಾವ್ ಭಕ್ತರಾಗಿದ್ದಕ್ಕಿಂತ ಅವರು ಬೆಟರ್, ಯಾಕಂದ್ರೆ ಅವ್ರು ಕೃಷ್ಣನ್ ನೋಡ್ತಾ ನೋಡ್ತಾ ಅವರೇ ಸತ್ತೋದ್ರು ಅಂತ. ಆದ್ರೂ ಕೂಡ ಅವರು ಕೃಷ್ಣನ ಹತ್ರ ಹೋದ್ರು ಮತ್ತೆ ಆಮೇಲೆ ಅಂತ. ಬಟ್ ಆಕ್ಚುಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ ವಾಸ್ತವವಾಗಿ ಅಸುರರು ಯಾವತ್ತೂ 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 ಕೂಡ ಶುದ್ಧ ಭಕ್ತರಿಗೆ ಸರಿಸಮ ಆಗೋದಿಲ್ಲ. ಆದ್ರೆ ವಿರಹ ಭಾವದಿಂದ ಉದ್ದವ ಹಾಗೆ ಯೋಚನೆ ಮಾಡ್ತಿದ್ದಾನೆ. ತನ್ನ ಬದುಕಿನ ಕೊನೆ ಹಂತದಲ್ಲಿ ಅಸುರರು ಕಂಡಂತೆ ತನಗೆ ಭಗವಂತನನ್ನ ಮುಖಾಮುಖಿ ಕಾಣುವುದು ಸಾಧ್ಯವಾಗದೆ ಹೋಗಬಹುದು ಎಂದು ಅವನ ಯೋಚನೆ ಆಗಿತ್ತು. ಆದರೆ ವಸ್ತುಸ್ಥಿತಿ ಎಂದರೆ ದಿವ್ಯ ಪ್ರೇಮದಲ್ಲಿ ಭಗವಂತನ ಸೇವೆ ಭಕ್ತಿ ಸೇವೆಯಲ್ಲಿ ತೊಡಗಿದ ಭಕ್ತರು ಆಧ್ಯಾತ್ಮಿಕ ಲೋಕಗಳಿಗೆ ಏರಿ ರಾಕ್ಷಸರಿಗಿಂತ 100 ಪಟ್ಟು 1000 ಪಟ್ಟು ಹೆಚ್ಚು ಲಾಭವನ್ನ ಪಡಿತಾರೆ. ಸೊ ಈ ಒಂದು ಅಸುರರು ಯಾರಿದ್ದಾರೆ ಅವರು ಅಟ್ ಲಾಸ್ಟ್ ಬ್ರಹ್ಮಜ್ಯೋತಿ ಹತ್ರ ಮಾತ್ರ ಹೋಗ್ತಾರೆ. ಅವರು ಕೃಷ್ಣನ್ ಜೊತೆ ಇರುವಂತ ಒಂದು ಅವಕಾಶವನ್ನ ಪಡೆಯೋದಿಲ್ಲ. ಅವರು ಭಗವಂತನ ಜೊತೆ ಲೀನ ಆಗೋಗ್ತಾರೆ. ಕೃಷ್ಣನ ಒಂದು ಸೇವೆ ಎಟರ್ನಲ್ ಆಗಿ ಸಿಗುವಂತ ಒಂದು ಅವಕಾಶ ಅವ್ರಿಗೆ ಸಿಗೋದಿಲ್ಲ. ಯಾರು ಭಕ್ತರಾಗಿರ್ತಾರೆ ಅವರಿಗೆ ಕೃಷ್ಣನ ಜೊತೆ ಆಟ ಆಡುವಂತ, ಕೃಷ್ಣನ ಜೊತೆ ಮಾತಾಡುವಂತ, ಕೃಷ್ಣನ ಸೇವೆ ಮಾಡುವಂತ ಒಂದು ಅವಕಾಶ ಗೋಲೋಕ ಬೃಂದಾವನದಲ್ಲಿ ಸಿಗುತ್ತೆ. ಹಾಗಾಗಿ ನಾವ್ ಯಾವತ್ತೂ ಕೂಡ ಈಕ್ವಲ್ ಮಾಡೋದಕ್ ಸಾಧ್ಯನೇ ಇಲ್ಲ ಭಕ್ತರು ಮತ್ತೆ ಅಭಕ್ತರನ್ನ, ಭಕ್ತರು ಮತ್ತೆ ಅಸುರರನ್ನ. ಇಲ್ಲಿ ವಿದುರ ಇಲ್ಲಿ ಉದ್ದವ ತನ್ನ ಒಂದು ದುಃಖದಿಂದ ಅವನು ಆತರ ಹೇಳ್ತಾ ಇದ್ದಾನೆ. ಸೊ ಚೈತನ್ಯ ಮಹಾಪ್ರಭುಗಳು ಕೊಡೋದಕ್ಕೆ ಬಂದಿರುವಂತದ್ದು ಇದೇ ಭಾವ. ಏನಂದ್ರೆ ಸೆಪರೇಷನ್, ಲವ್ ಇನ್ ಸೆಪರೇಷನ್ ಅಂತ ಹೇಳ್ತಾರೆ. ಅಂದ್ರೆ ದೂರ ಇದ್ದಾಗ ಯಾವಾಗ ಭಗವಂತನಿಂದ ವಿರಹದಲ್ಲಿರ್ತಾರೋ ಅವಾಗ ಪ್ರೇಮ ಏನು ಮೂಡಿ ಬರುತ್ತೆ, ಆ ಒಂದು ಪ್ರೇಮವನ್ನ ಚೈತನ್ಯ ಮಹಾಪ್ರಭುಗಳು ಕೊಡೋದಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ಒಂದು ವಿರಹ ಭಾವ ಏನಿದೆ ಇದಕ್ಕಿಂತ ಹೈಯೆಸ್ಟ್ ಫಾರ್ಮ್ ಆಫ್ ಲವ್ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಜನರಲ್ ಆಗು ಕೂಡ ನೋಡ್ಬೋದು. ನಮ್ ಜೊತೆನೇ ಇದ್ದಾಗ, ನಮ್ಗೆ ತುಂಬಾ ಇಷ್ಟ ಆಗಿರೋರು ನಮ್ ಜೊತೆನೇ ಇದ್ದಾಗ ನಾವ್ ಅವ್ರಿಗೆ ಅಷ್ಟೊಂದು ಬೆಲೆ ಕೊಡೋದಕ್ ಆಗೋದಿಲ್ಲ. ಯಾಕಂದ್ರೆ ಈಸಿಯಾಗಿ ಅವೈಲೇಬಲ್ ಇದ್ದಾರೆ ಅಲ್ವಾ. ಸೊ ಪ್ರೀತಿ ಇರುತ್ತೆ, ಆದ್ರೆ ಅದು ಅಷ್ಟೊಂದು ಮೂಡಿ ಬರೋದಿಲ್ಲ, ಅಷ್ಟು ಡೀಪ್ ಆಗಿ ಆಗೋದಿಲ್ಲ. ಯಾವಾಗ ಅವರು ದೂರ ಆಗ್ತಾರೆ, ಯಾವಾಗ ಅವ್ರು ಬೇರೆ ಒಂದು ಊರಿಗೆ ಹೋಗ್ತಾರೆ, ಸ್ವಲ್ಪ ದಿನ ಇರೋದಿಲ್ಲ, ಅವಾಗ ನಿಜವಾಗ ಪ್ರೀತಿ ಇದ್ದಾಗ ಏನಾಗುತ್ತೆ ಅದು ಹೆಚ್ಚು ಹೆಚ್ಚು ಹೆಚ್ಚಾಗುತ್ತೆ. ಆಗ ಮತ್ತೆ ಮತ್ತೆ ಕಾಲ್ ಮಾಡೋದು, ಮತ್ತೆ ಮತ್ತೆ ವಿಡಿಯೋ ಕಾಲ್ ಮಾಡೋದು, ಈ ತರ ಎಲ್ಲ ನಡೀತಾ ಇರುತ್ತೆ. ಮೆಸೇಜ್ ಮಾಡೋದು, ಪ್ರತಿ ಕ್ಷಣನೂ ನೆನ್ಪು ಮಾಡ್ತಾನೆ ಇರ್ತಾರೆ. ಸೊ ಈ ತರ ಅವಾಗ ಪ್ರೀತಿ ಇನ್ನೂ ಹೆಚ್ಚು ತುಂಬಾ ಹೆಚ್ಚಾಗ್ಬಿಡುತ್ತೆ. ಇದೇ ತರ ಇಲ್ಲಿ ಕೂಡ ಯಾರು ಕೃಷ್ಣನ್ಗೋಸ್ಕರ ಪ್ರೀತಿಯನ್ನ ಇಟ್ಕೊಂಡಿರ್ತಾರೋ, ಯಾವಾಗ ಅವರು ಕೃಷ್ಣನಿಂದ ದೂರ ಆಗ್ತಾರೋ ಅವಾಗ ಅವ್ರ ಪ್ರೀತಿ ಕೂಡ ತುಂಬಾ ತುಂಬಾ ಹೆಚ್ಚಾಗ್ಬಿಡುತ್ತೆ. ಸೊ ಎಷ್ಟು ಅಂದ್ರೆ ಅವ್ರು ಹುಚ್ಚರೇನೋ ಅಂತ ಅನ್ಕೋಬೇಕು, ಅಷ್ಟು ಆ ಲೆವೆಲ್ಗೆ ಅವರ ಪ್ರೀತಿ ಹೆಚ್ಚಾಗುತ್ತೆ. ಭೂಲೋಕ ಕಲ್ಯಾಣಕ್ಕಾಗಿ ಬ್ರಹ್ಮನು ಪ್ರಾರ್ಥಿಸಿದಾಗ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಭೋಜರಾಜನ ಕಾರಾಗೃಹದಲ್ಲಿ ವಸುದೇವನ ಮಗನಾಗಿ ದೇವಕಿ ಗರ್ಭದಲ್ಲಿ ಜನಿಸಿದನು. ಸೊ ಅನಂತರ ಕಂಸನಿಗೆ ಭಯಪಟ್ಟು ಕೃಷ್ಣನ ತಂದೆಯು ಅವನನ್ನ ನಂದ ಮಹಾರಾಜನ ಗೋಮಾಳ
ಗಳಿಗೆ ಕರೆತಂದನು. ಅಲ್ಲಿ ಅವನು ತನ್ನ ಅಣ್ಣ ಬಲದೇವನೊಂದಿಗೆ ಬೂದಿ ಮುಚ್ಚಿದ ಕೆಂಡದಂತೆ 11 ವರ್ಷ ವಾಸಿಸಿದನು. ಸೊ 11 ವರ್ಷ ಕೃಷ್ಣ ಎಲ್ಲಿದ್ರು, ಆ ಒಂದು ವೃಂದಾವನ ಧಾಮದಲ್ಲಿದ್ರು. ಸೊ ಅಲ್ಲಿ ಏನೇನೆಲ್ಲ ಮಾಡಿದ್ರು ಆ ಒಂದು 11 ವರ್ಷ ಅಂತ ಹೇಳಿ ಮುಂದೆ ನೋಡ್ತಾ ಹೋಗ್ತೀವಿ ಈ ಒಂದು ಅಧ್ಯಾಯದಲ್ಲಿ. ಸೊ ಬಾಲ್ಯದಲ್ಲಿ ಸರ್ವಶಕ್ತನಾದ ಭಗವಂತನಾದ ಶ್ರೀಕೃಷ್ಣನನ್ನು ಕರುಗಳು ಮತ್ತು ಗೋಪಾಲಕರು ಸುತ್ತುವರೆದಿದ್ದರು. ಹೀಗೆ ಅವನು ಯಮುನಾ ನದಿಯ ತೀರದಲ್ಲಿ ಮರಗಿಡಗಳು ಮತ್ತು ಚಿಲಿಪಿಲಿಗುಟ್ಟುವ ಪಕ್ಷಿಗಳಿರುವ ಉಪವನದಲ್ಲಿ ಸಂಚರಿಸಿದನು. ಸೊ ಅಲ್ಲಿರುವಂತವ್ರು ಎಲ್ಲರೂ ಕೂಡ ಭಕ್ತರು, ತುಂಬಾ ತುಂಬಾ ಉತ್ತಮ ಭಕ್ತರು. ಇವನ್ ಕರುಗಳು, ಹಸುಗಳು, ಪಕ್ಷಿಗಳು, ದುಂಬಿಗಳು, ನವಿಲುಗಳು, ಮರಗಳು, ಜೇನು ಹುಳ, ಸೊ ಜೇನು, ಈ ಎಲ್ಲವೂ ಕೂಡ ಕೃಷ್ಣನ ತುಂಬಾ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಭಕ್ತರಾಗಿದ್ರು. ಹಾಗಾಗಿ ಅವ್ರು ಯಾವಾಗ್ಲೂ ವೃಂದಾವನದಲ್ಲಿ ಕೃಷ್ಣನ ಸುತ್ತಾನೆ ಇರ್ತಿದ್ರು. ಕೃಷ್ಣಂಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ವು. ಯಾವಾಗ ಕೃಷ್ಣ ನಡೆದೋಗ್ತಿದ್ರು ವೃಂದಾವನದಲ್ಲಿ, ಆಗ ಮರಗಳು ತಮ್ಮ ಹತ್ರ ಇರೋ ಜೇನನ್ನ ಕೃಷ್ಣಗೋಸ್ಕರ ಸುರಿಸ್ತಾ ಇದ್ವಂತೆ. ಕೃಷ್ಣ ನೀನ್ ತಗೋ ಈ ಒಂದ್ ಜೇನನ್ನ ಅಂತ. ಅಂಡ್ ಹಣ್ಣುಗಳು ತಾವಾಗ ತಾವೇ ಬಾಗಿ ಬರ್ತಿದ್ವಂತೆ ಕೃಷ್ಣನ್ ಕೈಗೆ, ಬಲರಾಮ್ಜಿ ಕೈಗೆ, ಈ ತರ. ಅಂಡ್ ಅಲ್ಲಿರುವಂತ ಧಾಮದಲ್ಲಿರುವಂತ ಹಸುಗಳು ಏನ್ ಮಾಡ್ತಿದ್ವು, ಫಸ್ಟ್ ಕೃಷ್ಣನ್ ಮುಂದೆ ಓಡೋಗ್ತಿದ್ವಂತೆ. ಸೊ ದಟ್ ಅಲ್ಲಿ ಏನಾದ್ರು ಕಲ್ಲುಗಳು ಏನಾದ್ರು ಇದ್ರೆ ಇಷ್ಟು ಲಕ್ಷ ಹಸುಗಳು ಓಡಿ 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 ಹೋಗೋದ್ರಿಂದ ಆ ಕಲ್ಲುಗಳೆಲ್ಲ ಪುಡಿ ಪುಡಿಯಾಗಿ ತುಂಬಾ ಸಾಫ್ಟ್ ಆಗ್ತಿದ್ವಂತೆ ಎಲ್ಲ. ಸೊ ಈ ತರ ಇದೆ ಅಲ್ಲಿ. ಏನು ಆ ಒಂದು ಹಸುಗಳಿಗೆ ಏನ್ ಮಾಡಿದ್ರು ಕೂಡ ಕೃಷ್ಣನಿಗೆ ಸಂತೋಷ ಆಗ್ಲಿ ಅಂತ ಮಾಡ್ತಿರ್ತವೆ. ಈವನ್ ಅವು ಬಂದು ಕೃಷ್ಣನ ಹತ್ರ ಮುದ್ದು ಮಾಡಿಸ್ಕೊಳೋದು ಕೂಡ ಕೃಷ್ಣನ್ಗೆ ಸಂತೋಷ ಆಗ್ಲಿ ಅಂತ ಹೇಳಿ ಅವು ಮಾಡಿಸ್ಕೊಂತಿರ್ತವೆ. ಸೊ ಈ ತರ ಇದೆ. ಒಂದೊಂದು ಪ್ರಾಣಿ ಪಕ್ಷಿ ಜೊತೆನೂ ಕೂಡ ಕೃಷ್ಣ ಅಲ್ಲಿ ಏನು ತಮ್ಮ ಒಂದು ಆದಾನ ಪ್ರದಾನವನ್ನು ಮಾಡ್ತಾ ಇದ್ರು. ಎಲ್ಲರ ಜೊತೆ ಕನೆಕ್ಟ್ ಇರ್ತಿದ್ರು ಕೃಷ್ಣ. ಸೊ ಶ್ರೀಕೃಷ್ಣನು ಬಾಲ್ಯಕ್ಕೆ ಅನುಗುಣವಾದ ಚಟುವಟಿಕೆಗಳನ್ನು ಪ್ರದರ್ಶಿಸಿದಾಗ ಅವನು ವೃಂದಾವನದ ನಿವಾಸಿಗಳಿಗೆ ಮಾತ್ರ ಗೋಚರಿಸುತ್ತಿದ್ದನು. ಅವನು ಶಿಶುವಿನಂತೆ ಕೆಲವೊಮ್ಮೆ ಅಳುತ್ತಿದ್ದನು, ಇನ್ನು ಕೆಲವೊಮ್ಮೆ ಕೇಕೆ ಹಾಕುತ್ತಿದ್ದನು. ಹಾಗೆ ಮಾಡುವಾಗ ಅವನು ಸಿಂಹದ ಮರಿಯಂತೆ ತೋರುತ್ತಿದ್ದನು. ಸೊ ಯಾರು ರಜಾ ಭೂಮಿಯಲ್ಲಿ ನಿವಾಸಿಗಳಿದ್ದಾರೋ ಅವರಿಗೆ ಮಾತ್ರ ಈ ಒಂದು ಸೌಭಾಗ್ಯ ಸಿಗುತ್ತೆ. ಭಗವಂತನ ಮಾನವ ಸದೃಶ ಏನು ಲೀಲೆಗಳಿವೆ ಅವನ್ನ ನೋಡುವಂತ ಒಂದು ಅವಕಾಶ ಸಿಗುತ್ತೆ. ಸೊ ಕೆಲವೊಮ್ಮೆ ಏನೇನಾಗ್ತಾ ಇತ್ತು ಅಂದ್ರೆ, ಅರಣ್ಯಗಳಲ್ಲಿ ಅಸುರರಿಂದ ದಾಳಿಗೀಡಾದಾಗ ಕೃಷ್ಣ ಮೂಕ ವಿಸ್ಮತನಾದಂತೆ ಕಂಡರು. ಅವನು ಅವರನ್ನು ಸಿಂಹದ ಮರಿಯಂತೆ ದಿಟ್ಟಿಸಿ ಕೊಲ್ಲುತ್ತಿದ್ದನು. ಸೊ ಸುಮ್ನೆ ಹಿಂಗೆ ನೋಡ್ಕೊಂಡಿದ್ರು ಸುಮ್ನೆ. ಆದ್ರೂ ಕೂಡ ಅವರು ಯಾವ ತರ ಸಿಂಹದ ತರ ಎಲ್ಲರನ್ನ ಕೂಡ ಕೊಂದು ಬಿಡ್ತಾ ಇದ್ರು. ಸೊ ಮನೆಗೆ ಮರಳಿದಾಗ ತಮ್ಮ ತಂದೆ ತಾಯಿಯರಿಗೆ ಬಾಲಕರು ಯಾರ್ಯಾರಿದ್ರು ಕೃಷ್ಣನ್ ಜೊತೆ ಅವರೆಲ್ಲ ಈ ಘಟನೆಗಳನ್ನ ಹೇಳ್ತಾ ಇದ್ರು. ಇವ್ರ ಕೆಲ್ಸನೇ ಅದು. ಕೃಷ್ಣ ಹಂಗ್ ಮಾಡ್ದ, ಕೃಷ್ಣ ಇವತ್ ಹಿಂಗ್ ಮಾಡ್ದ, ಕೃಷ್ಣಂಗ್ ನಾನು ಇವತ್ ಇದನ್ ಕೊಡ್ತೀನಿ, ಕೃಷ್ಣ ಇವತ್ ತುಂಬಾ ಚೆನ್ನಾಗ್ ಕಾಣ್ತಿದ್ದ. ಅವ್ರ ಇಡೀ ಒಂದು ಏನು ಫ್ಯಾಮಿಲಿ ಟಾಪಿಕ್ ಮ್ಯಾಟರ್ ಏನಂದ್ರೆ ಕೃಷ್ಣ ಅಷ್ಟೇ. ಕೃಷ್ಣ ಎಷ್ಟು ಚೆನ್ನಾಗಿದ್ದಾರೆ, ಕೃಷ್ಣ ಏನ್ ಮಾಡಿದ್ರು, ಕೃಷ್ಣನ್ ಮೇಲೆ ಹಾಡುಗಳು, ಕೃಷ್ಣ ಕೃಷ್ಣ ಕೃಷ್ಣ, ಬರೀ ಕೃಷ್ಣ. ಫಾರ್ ಎಕ್ಸಾಂಪಲ್ ಈಗ ಒಂದು ಕುಟುಂಬ, ಅಪ್ಪ ಅಮ್ಮ ಮಗ 3 ಕುಟುಂಬ ಇದ್ದಾರೆ ಅಂದ್ರೆ, ಅಪ್ಪ ಏನ್ ಮಾಡ್ತಾರೆ, ನಾನು ಇವತ್ತು ದುಡಿಯೋಕ್ ಹೋಗ್ತೀನಿ ಸೊ ದಟ್ ನೀನು ಕೃಷ್ಣಂಗೆ ಏನಾದ್ರೂ ಒಳ್ಳೆ ಅಡ್ಗೆ ಮಾಡು ಅಂತ ಹೇಳೋದು. ಆ ತಾಯಿ ಬಂದ್ಬಿಟ್ಟು ಆಯ್ತು ನೀನು ಇದ್ ಮಾಡು, ನಾನು ಬೆಣ್ಣೆ ಮಾಡ್ತೀನಿ ಕೃಷ್ಣಂಗೋಸ್ಕರ ಅನ್ನೋದು. ಆ ಮಗ ಏನ್ ಮಾಡ್ತಾನೆ, ಆಯ್ತು ಮಮ್ಮ ನೀನ್ ಬೆಣ್ಣೆ ಮಾಡು, ನಾನು ಅದನ್ನ ಕೃಷ್ಣಂಗ್ ಕೊಟ್ಟು ಬರ್ತೀನಿ ಅನ್ನೋದು. ಸೊ ಈ ತರ ಒಂದೊಂದು ಎಲ್ಲವೂ ಕೂಡ ಕೃಷ್ಣಂಗೋಸ್ಕರ. ಸೊ ಕೆಲವೊಬ್ರು ಕೃಷ್ಣನ ಅಳಿಸೋದು ಕೂಡ ಕೃಷ್ಣಂಗೆ ಒಂದು ಆನಂದ ಸಿಗ್ಲಿ ಅನ್ನೋ ಒಂದು ಇದ್ರಿಂದ. ಕೃಷ್ಣನಿಗೆ ನೋಟಕ್ಕೆ ಯಾರೋ ಒಂದಷ್ಟು ಜನ ವಿಲನ್ಸ್ ಕಂಡ್ರು ಕೂಡ ಅದಿರೋದೇನಕ್ಕೆ ಅಂದ್ರೆ ಕೃಷ್ಣನ ರಸವನ್ನ, ಕೃಷ್ಣನ್ಗೆ ಸಿಗೋಂತ ಎಂಜಾಯ್ಮೆಂಟ್ ನ ಜಾಸ್ತಿ ಮಾಡೋಕ್ಕೋಸ್ಕರ. ಫಾರ್ ಎಕ್ಸಾಂಪಲ್ ಇನ್ ಮೂವಿ, ಯಾವ್ದಾದ್ರು ಒಂದು ಮೂವಿಯಲ್ಲಿ ವಿಲನ್ ಇಲ್ಲ ಅಂದ್ರೆ ಏನ್ ಅನ್ಸುತ್ತೆ ಹೇಳಿ, ಆ ಮೂವಿ ತುಂಬಾ ಬೋರಿಂಗ್ ಅನ್ಸುತ್ತೆ. ಸೊ ಬರೀ ಒಳ್ಳೇದೇ ಆಗ್ತಿದೆ ಅಂದಾಗ ಮೂವಿ ಚೆನ್ನಾಗ್ ಅನ್ಸಲ್ಲ. ಸೊ ಯಾವಾಗ
ಚಾಲೆಂಜಸ್ ಬರುತ್ತೆ, ವಿಲನ್ಸ್ ಇರ್ತಾರೆ, ಅವ್ರೇನೋ ಅಡ್ಡ ಹಾಕ್ತಾರೆ, ಆಗ ಅದನ್ನ ದಾಟ್ಕೊಂಡು ಆಗ ಏನಾಗುತ್ತೆ, ಇನ್ನೂ ಥ್ರಿಲ್ ಸಿಗುತ್ತೆ, ಎಂಜಾಯ್ಮೆಂಟ್ ಸಿಗುತ್ತೆ. ಆ ತರ ಇಲ್ಲಿ ವೃಂದಾವನದಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಡಿವೋಟಿಗಳೇ. ಆದ್ರೆ ಅವರು ಡಿಫ್ರೆಂಟ್ ಡಿಫ್ರೆಂಟ್ ವೇ ಅಲ್ಲಿ ಕೃಷ್ಣನಿಗೆ ಖುಷಿಯನ್ನ ಕೊಡ್ತಾ ಇರ್ತಾರೆ. ಕೆಲವೊಬ್ರು ಅಡ್ಡ ಹಾಕಿ ಖುಷಿ ಕೊಡ್ತಿರ್ತಾರೆ, ಕೆಲವೊಬ್ರು ಕೃಷ್ಣನ ಛೇಡಿಸಿ ಅಳಿಸಿ ಖುಷಿ ಕೊಡ್ತಾ ಇರ್ತಾರೆ. ಮುಗೀತಾ ಬಂತೆ, ಇನ್ನೊಂದು 4 ಶ್ಲೋಕ ಇದೆ. ಸುಂದರ ಗಳನ್ನ ಕಾಯುತ್ತಾ ಸಕಲ ಸಂಪದದ ಭಾಗ್ಯನಿಧಿಯಾದ ಶ್ರೀಕೃಷ್ಣನು ಕೊಳಲನ್ನು ಊದುತ್ತಿದ್ದನು. ಆ ಮೂಲಕ ತನ್ನ ವಿಧೇಯ ಅನುಯಾಯಿಗಳಾದ ಗೋಪಾಲ ಬಾಲಕರನ್ನ ರಂಜಿಸುತ್ತಿದ್ದನು. ಸೊ ಶುಕಮುನಿಗಳು ಹೇಳ್ತಾರೆ, ಇವರ ಒಂದು ಪುಣ್ಯ ಏನಿದೆ ಅದು ಎಷ್ಟು ಪುಣ್ಯ ಮಾಡಿದ್ದಾರೆ ಈ ಒಂದು ಗೋಪ ಬಾಲಕರು. ಯಾಕಂದ್ರೆ ಅವರು ಕೃಷ್ಣನ್ ಜೊತೆ ದಿನಪೂರ್ತಿ ಇರ್ತಿದ್ರು, ದಿನಪೂರ್ತಿ ಕೃಷ್ಣನ್ ಜೊತೆ ಆಟ ಆಡ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಕೃಷ್ಣ ಫ್ಲೂಟ್ ಅನ್ನ ನುಡಿಸ್ತಾ ಇದ್ರೆ ಏನಾಗ್ತಿತ್ತಂತೆ, ಎಲ್ಲ ಉಲ್ಟಾ ಆಗ್ಬಿಡ್ತಿತ್ತಂತೆ. ಅಂದ್ರೆ ನಿಂತಿರೋದೆಲ್ಲ ಚಲಿಸ್ತಾ ಇದ್ವಂತೆ, ಚಲಿಸ್ತಾ ಇರೋವೆಲ್ಲ ನಿಂತೋಗ್ಬಿಡ್ತಿದ್ವಂತೆ. ಇನ್ನ ಈ ತರ ಆಗ್ತಿತ್ತಂತೆ. ಕೆಲವೊಂದ್ಸರಿ ಯಾವ ಮರಗಳೇನಿದೆ ಅವು ಚಲಿಸೋದಿಲ್ಲ, ಆದ್ರೆ ಕೃಷ್ಣನ ಕೊಳಲು ನುಡಿಸ್ತಿದ್ದಂಗೆ ಅವು ಚಲಿಸೋಕ್ ಶುರು ಮಾಡ್ಬಿಡ್ತಿದ್ವು. ಈ ಅನಿಮಲ್ಸ್ ಏನಿದೆ ಅವು ಚಲಿಸ್ತವೆ, ಜಿಂಕೆಗಳು ಓಡ್ತವೆ, ಆದ್ರೆ ಕೃಷ್ಣನ ಕೊಳಲು ಕೇಳ್ತಿದ್ದಂಗೆ ಅವು ನಿಂತ್ ಬಿಡ್ತಿದ್ವು. ಇನ್ನ ಯಮುನಾ ದೇವಿ ಏನಿದ್ದಾರೆ, ಅವ್ರು ಹರಿತಿದ್ದ ಡೈರೆಕ್ಷನ್ ಚೇಂಜ್ ಆಗ್ಬಿಡ್ತಿತ್ತಂತೆ ಕೃಷ್ಣನ ಕೊಳಲು ಕೇಳಿ. ಸೊ ಈ ತರ ಕೃಷ್ಣನ ಕೊಳಲು ಏನ್ ಮಾಡ್ತಿತ್ತು, ಅಲ್ಲಿ ಮ್ಯಾಜಿಕ್ಸ್ ಮಾಡ್ತಾ ಇತ್ತು. ಸೊ ಯಾವುದೇ ರೂಪ ಧರಿಸಬಲ್ಲ ಸಾಮರ್ಥ್ಯ ಹೊಂದಿದ ಮಹಾ ಮಾಯಾವಿಗಳು ಶ್ರೀಕೃಷ್ಣನ ಹತ್ಯೆಗಾಗಿ ಭೋಜರಾಜ ಕಂಸನಿಂದ ನಿಯೋಜಿತರಾಗಿದ್ದರು. ಆದ್ರೆ ಶ್ರೀಕೃಷ್ಣನು ತನ್ನ ಲೀಲಾ ವಿನೋದ ವಿಧಿಯಲ್ಲಿ ಮಗುವು ಗೊಂಬೆಯನ್ನು ಮುರಿದು ಹಾಕುವಂತೆ ಲೀಲಾಜಾಲವಾಗಿ ಅವರನ್ನ ಕೊಂದನು. ಕೃಷ್ಣ ತುಂಬಾ ಕಷ್ಟಪಟ್ಟು ಕೊಂದಿದ್ ಯಾವ್ದು ಇಲ್ಲ. ಅವ್ರು ಆರಾಮಾಗಿ ತುಂಬಾ ಒಂದು ಆರ್ಟಿಸ್ಟಿಕ್ ಆಗಿ ಕೊಲ್ಲೋದು ಕೂಡ ಆರ್ಟಿಸ್ಟಿಕ್ ಆಗಿ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ಈಗ ಇವನು ಯಾರು ಕಾಳಿಯ ನಾಗ ಸರ್ಪ ಏನಿದೆ, ಅವ್ರ ಮೇಲೆ ಅವ್ರಿಗೆ ಬುದ್ಧಿ ಕಲ್ಸೋದ್ ಕೂಡ ನೋಡೋದಕ್ಕೆ ವಾವ್ ಅಂತ ಅನಿಸ್ತಿತ್ತು. ಕೃಷ್ಣನ್ ಮುಖದಲ್ಲಿ ಏನೋ ಸ್ಟ್ರೆಸ್ ಅನ್ನೋದಿಲ್ಲ, ಒಂದು ಕಷ್ಟ ಅನ್ನೋ ಭಾವನೆ ಕಾಣ್ತಿಲ್ಲ. ಅಷ್ಟು ಚೆನ್ನಾಗಿ ತುಂಬಾ ನೋಡಕ್ ಒಳ್ಳೆ ಆಕ್ಟ್ ಮಾಡ್ತಿದ್ದಾರೆ. ಒಂದ್ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾಗ ಎಷ್ಟು ಚೆನ್ನಾಗಿ ಮುಗ್ಧರಾಗಿ ನೋಡ್ತಾರಲ್ಲ, ಆ ತರ ಕೃಷ್ಣ ಕಾಣ್ತಿದ್ರು. ಅವ್ರ ಮೇಲೆ ಡ್ಯಾನ್ಸ್ ಮಾಡ್ಬೇಕಾದ್ರೆ, ಅವ್ರನ್ನ ಕೊಲ್ಬೇಕಾದ್ರೆ ಎಷ್ಟೊಂದ್ ಜನನ ಈ ತರ ಯಾರಿಗೂ ಮಾಡಕ್ಕಾಗಲ್ಲ. ಕೆಲವೊಂದು ಮೂವೀಸ್ ಅಲ್ಲಿ ಇದಾರೆ ನೋಡಿ, ಲೈಕ್ ಸುಮ್ನೆ ಹಿಂಗ್ ಬರ್ತಾರೆ, ಹಿಂಗ್ ಅಂತಾರೆ, ಏನೋ ಹೋಗ್ಬಿಡುತ್ತೆ. ಅವ್ರು ನಕ್ಕೊಂಡಿರ್ತಾರೆ ಹೀರೋ, ಸುಮ್ನೆ ಹಿಂಗ್ ಅಂತಾರೆ, ವಿಲನ್ ಸತ್ತೋಗ್ತಾನೆ, ಹಿಂಗ್ ಅಂತಾರೆ, ವಿಲನ್ ಸತ್ತೋಗ್ತಾನೆ, ಈ ತರ. ಬಟ್ ಇವ್ರು ಯಾರು ಮ್ಯಾಚ್ ಆಗಕ್ಕಾಗಲ್ಲ ಕೃಷ್ಣ ಮಾಡೋ ರೀತಿ, ಆತರ. ಸೊ ವೃಂದಾವನದ ನಿವಾಸಿಗಳು ಕಡು ಕಷ್ಟಗಳಿಂದ ಕಂಗಾಲಾಗಿದ್ದರು, ಏಕೆಂದರೆ ಯಮುನೆಯ ಕೆಲ ಭಾಗವು ಸರ್ಪರಾಜನಾದ ಕಾಳಿಂಗ ವಿಷದಿಂದ ತುಂಬಿತ್ತು. ಕೃಷ್ಣನು ನೀರೊಳಕ್ಕೆ ಇಳಿದು ಸರ್ಪರಾಜನನ್ನು ದಂಡಿಸಿ ಅಲ್ಲಿಂದ ಹೊಡೆದಟ್ಟಿದನು. ತಾನು ನದಿಯಿಂದ ಹೊರಬಂದ ನಂತರ ಆ ಗೋವುಗಳು ಆ ನೀರನ್ನು ಕುಡಿಯುವಂತೆ ಮಾಡಿದನು. ಹೀಗೆ ನೀರು ಎಂದಿನಂತೆ ತನ್ನ ಸಹಜ ಸ್ಥಿತಿಯಲ್ಲಿ ಇದೆ ಎಂದು ದೃಢಪಡಿಸಿದನು. ಸೊ ಈ ತರ ಇದಾದ್ಮೇಲೆ ಎಷ್ಟೋ ಜನ ರಾಕ್ಷಸರು ಬಂದ್ರು, ಅವ್ರನ್ನ ಕೂಡ ಕೃಷ್ಣ ಕೊಂದು ಹಾಕಿದ್ರು. ಅವರಿಗೂ ಕೂಡ ಮುಕ್ತಿ ಕೊಟ್ರು ಕೃಷ್ಣ. ಅವರೆಲ್ಲರೂ ಕೂಡ ಮುಕ್ತಿ ಪಡ್ಕೊಂಡಿದ್ದಾರೆ. ಸೊ ಈ ತರ ಇದೆ. ಪರಮಪ್ರಭು ಶ್ರೀಕೃಷ್ಣನು ನಂದ ಮಹಾರಾಜನ ಸಂಪದ್ಭರಿತ ಧನಬಲವನ್ನು ಗೋಪೂಜೆಗಾಗಿ ಬಳಸಿಕೊಳ್ಳಲು ಬಯಸಿದನು. ಜೊತೆಗೆ ಸ್ವರ್ಗದ ದೊರೆಯಾದ ಇಂದ್ರನಿಗೆ ಪಾಠ ಕಲಿಸುವುದು ಅವನ ಇಚ್ಛೆಯಾಗಿತ್ತು. ಹೀಗೆ ಅವನು ತನ್ನ ತಂದೆಗೆ ವಿದ್ವಾಂಸರಾದ ಬ್ರಾಹ್ಮಣರ ಸಹಾಯದಿಂದ ಗೋಪೂಜೆ ಮಾಡಲು ಅಥವಾ ಗೋಮಾಳಗಳ ಹಾಗೂ ಹಸುಗಳ ಪೂಜೆ ಮಾಡಲು ಸಲಹೆ ಮಾಡಿದನು. ಸೊ ಇದು ಗೋವರ್ಧನ ಪಾಸ್ಟ್ ಟೈಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಗೋವರ್ಧನಗಿರಿಯ ಪೂಜೆಯನ್ನ ಕೂಡ ಕೃಷ್ಣ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೇಳೋದಂಗಿರುತ್ತಂತೆ, ಕೃಷ್ಣ ಏನಾದ್ರು ಹೇಳಿದ್ರೆ ಒಪ್ಕೊಳ್ಳೇಬೇಕಂತೆ ಅದನ್ನ. ಅಂದ್ರೆ ಆ ತರ ಹೇಳ್ತಾರೆ ಅವ್ರು, ಹೇಳೋದು ಮಾತು ಕೂಡ ಆ ತರ ಇರುತ್ತೆ ಕೃಷ್ಣಂದು. ಎಂತ ವಿದ್ವಾಂಸರಾಗ್ಲಿ, ಒಂದ್ ಸಣ್ಣ ಮಗು ಇವಂದ್ಯಾಕೆ ಕೇಳೋದು ಅಂತ ಯಾರಿಗೂ ಅನ್ಸಲ್ಲ. ಕೃಷ್ಣ ಹೇಳಿದಾರೆ ಅಂದ್ರೆ ಓಕೆ ಅನ್ಬಿಡ್ತಾರೆ, ಅವ್ರಿಗೆ ಇನ್ನೇನು ಥಾಟ್ ಬರೋದಿಲ್ಲ. ಆ ತರ ಕೃಷ್ಣ ಮಾತಾಡೋದ್ರಲ್ಲಿ ಕೂಡ ಅವರು ಎತ್ತಿದ ಕೈ. ಅವ್ರು ಹೇಳಿರೋಂಥ ಭಗವದ್ಗೀತೆಯನ್ನ ನಾವು ಡೈಲಿ ಓದ್ಬೇಕು. ಕೃಷ್ಣ ಹೇಗ್ ಮಾತಾಡ್ತಾರೆ ಅನ್ನೋದನ್ನ
ಆ ಒಂದು ಇದ್ರಲ್ಲಿ ಓದಿ ಓದಿ ಅರ್ಥ ಮಾಡ್ಕೋಬೇಕು. ಶ್ರೀ ಭಗವಾನ್ ವಾಚ ಅಂದ ತಕ್ಷಣ ನಾವು ನೋಡ್ಬೇಕು, ಓಹೋ ಕೃಷ್ಣ ಹಿಂಗ್ ಮಾತಾಡ್ತಾರೆ ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಕೃಷ್ಣ ಹೇಗ್ ಮಾತಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಿದೆ ಭಗವದ್ಗೀತೆಯಿಂದ. ಅವ್ರು ಹೇಳಿರುವಂತ ಶ್ಲೋಕಗಳೇ ಇದೆ ಇಲ್ಲ. ಸೊ ನೆಕ್ಸ್ಟ್ ಹೇಳ್ತಿದ್ದಾರೆ, ಎಲೈ ಸೌಮ್ಯನಾದ ವಿದುರನೇ, ತನ್ನ ಗೌರವಕ್ಕೆ ಅವಮಾನವಾದ್ದರಿಂದ ಇಂದ್ರನು ಬೃಂದಾವನದ ಮೇಲೆ ಅವಿಚ್ಛಿನ್ನವಾಗಿ ಮಳೆಗರೆದನು. ಹೀಗಾಗಿ ಗೋಭೂಮಿಯಾದ ವ್ರಜದ ನಿವಾಸಿಗಳು ಬಹಳ ಸಂಕಷ್ಟಕ್ಕೀಡಾದರು. ಆದರೆ ದಯಾಮಯನಾದ ಶ್ರೀಕೃಷ್ಣನು ತನ್ನ ಲೀಲಾ ಛತ್ರವಾದ ಗೋವರ್ಧನಗಿರಿಯನ್ನು ಎತ್ತಿ ಅವರನ್ನು ಅಪಾಯದಿಂದ ಪಾರು ಮಾಡಿದನು. ವರ್ಷದ 3ನೇ ಋತುವಿನಲ್ಲಿ ಭಗವಾನ್ ಶ್ರೀಕೃಷ್ಣನು ಸ್ತ್ರೀ ಸಮೂಹದ ಕೇಂದ್ರ ಸೌಂದರ್ಯವಾಗಿ ತನ್ನ ಮಧುರ ಗಾನದಿಂದ ಶರತ್ಕಾಲದ ಬೆಳದಿಂಗಳ ರಾತ್ರಿಯಲ್ಲಿ ಅವರನ್ನು ಆಕರ್ಷಿಸಿ ಆನಂದಪಟ್ಟನು. ಸೊ ಗೋವುಗಳ ನಾಡಾದ ಬೃಂದಾವನವನ್ನು ತ್ಯಜಿಸುವ ಮುನ್ನ ಭಗವಾನ್ ಶ್ರೀಕೃಷ್ಣನ್ ತನ್ನ ರಾಸಲೀಲೆಗಳಿಂದ ತನ್ನ ತರುಣಿ ಹಂಗಳೆಯರಾದ ದಿವ್ಯ ಗೋಪಿಯರಿಗೆ ಸಂತುಷ್ಟಿಗೊಳಿಸಿದನು. ಇಲ್ಲಿಗೆ ಉದ್ದವನು ಭಗವಾನ್ ಶ್ರೀಕೃಷ್ಣನ ಲೀಲೆಗಳ ವರ್ಣನೆಯನ್ನು ನಿಲ್ಲಿಸಿದನು. ಸೊ ಇಲ್ಲಿಗೆ ಬೃಂದಾವನದೊಳಗಡೆ ಆಗಿರುವಂತಹ ಎಲ್ಲ ಲೀಲೆಗಳು ಕೂಡ ಕೃಷ್ಣಂದು ಉದ್ದವ ಹೇಳೋದನ್ನ ನಿಲ್ಲಿಸ್ತ. ಸೊ ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಕೃಷ್ಣ ಸ್ಮರಣೆ ಎಂಬ 2ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಸೊ ತುಂಬಾ 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 ಧನ್ಯವಾದಗಳು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಮುರಾರಿ ಪ್ರಭುಜಿ, ಶ್ವೇತಾ ಮಾತಾಜಿ, ತುಂಬಾ ಧನ್ಯವಾದಗಳು. ಅಂಡ್ ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಿಮ್ಗೆ ಏನಾದ್ರೂ ಒಂದು ಸಂತೋಷ ಆಗಿದ್ರೆ ಅದನ್ನು ಕೇಳಿ. ಅದು ಕೇವಲ ನನ್ನ ಗುರು ಮಹಾರಾಜ್ ಒಂದು ಕೃಪೆಯಿಂದ. ಸೊ ಅವರೊಂದು ಕೃಪೆಯಿಂದ ನಮ್ಗೆ ಇವತ್ತು ಎಲ್ಲ ತಿಳಿದಿದೆ. ಹರೇ ಕೃಷ್ಣ, ಧನ್ಯವಾದ, ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತು ಪ್ರವಚನದಲ್ಲಿ ನಾವು ಪೂರ್ತಿ ಕೃಷ್ಣನ ಒಂದು ಸ್ಟೋರಿಯನ್ನ ಕೇಳಿದ ಹಾಗೆ ಇತ್ತು ಮಾತಾಜಿ. ಹೇಗೆ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಅವರಿಗೆಲ್ಲ ಹೇಗೆ ಮುಕ್ತಿ ಸಿಕ್ತು, ಹೇಗೆ ಅವರು ಭಗವಂತನ ಧಾಮಕ್ಕೆ ತೆರಳಿದ್ರು. ಅದ್ರಲ್ಲೂ ಈಗ ರಾಕ್ಷಸರೇ ಚೆನ್ನಾಗಿ ಒಂದ್ ಪಕ್ಷ, ಭಕ್ತರಿಗಿಂತ ಅವರು ಅಟ್ಲೀಸ್ಟ್ ಭಗವಂತನ ಜೊತೆ ಹೊಡ್ದಾಡಿ ಅವ್ರ ಮುಂದೆ ನಿಂತ್ಕೊಂಡು ಅವ್ರನ್ನ ಫೇಸ್ ಮಾಡಿ ಅವರಿಂದ ಮುಕ್ತಿಯನ್ನ ಪಡೆದ್ರು ಅನ್ನೋದು ಅದೊಂದು ಚೆನ್ನಾಗಿ ಅನಿಸ್ತು ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಪ್ರವಚನ. ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡಿ ಅವರಿಗೆಲ್ಲ ಒಳ್ಳೆ ಉನ್ನತ ಸ್ಥಾನಗಳೇ ಸಿಕ್ಕಿದೆ ಹೊರತು ಯಾರಿಗೂ ಯಾವುದೇ ಲಾಸ್ ಅಂತೂ ಆಗಿಲ್ಲ ಮಾತಾಜಿ. ಭಗವಂತನ ಕಡೆಯಿಂದ ಅವರು ಸಂಹಾರ ಆಗಿದ್ರು. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾರಾದ್ರೂ ಹೇಳ್ತೀರಾ ಮಾತಾಜಿ ನಿಮ್ಮ ಅನಿಸಿಕೆಗಳು? ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಭವ್ಯ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರವಚನಗಳನ್ನ ಕೊಡ್ತಾ ಇರಿ ಅಂತ ಕೇಳ್ಕೊಂತೀನಿ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ, ಪ್ರಣಾಮ್. ಈಗ ನರಸಿಂಹ ಪ್ರಣತಿ ಯಾರಾದ್ರೂ ಹಾಡ್ತೀರಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಯಾರಾದ್ರೂ ನರಸಿಂಹ ಪ್ರಣತಿ ಹಾಡ್ತೀರಾ? ಹಾಡ್ಲಾ ಮಾತಾಜಿ? ಹಾಡಿ ಮಾತಾಜಿ, ಹಾಡಿ ಮಾತಾಜಿ, ಹಾಡಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗಂ, ಉಗ್ರಂ ವೀರ್ಯಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ, ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿಣಿ, ಪ್ರಹ್ಲಾದಲಾದದಾಯಿಣಿ, ಹಿರಣ್ಯಾಕಾಶೀಪೂರ್ವಕ್ಷಃ, ಹಿರಣ್ಯಾಕಾಶೀಪೂರ್ವಕ್ಷಃ, ಶಿಲಟಂಕನಕಾಲಾಯೇ, ಶಿಲಟಂಕನಕಾಲಾಯೇ,
इतो नरसिंह परतो नरसिंह इतो नरसिंह परतो नरसिंह येतो यामि ततो नरसिंह बहे नरसिंह हृदये नरसिंह बहे नरसिंह हृदये नरसिंह नरसिंहमदिं शरणं प्रपद्ये तव करकमलवरेणाकाम् अद्भुतशृङ्गां दालिता हिरण्यकशिपु तनुभृङ्ग केशवधृत नरहरिरूप जय जगदीश हरे जय जगदीश हरे जय जगदीश हरे जय केशवधृत नरहरिरूप जय जगदीश हरे जय जगदीश हरे जय लक्ष्मी नरसिंह जय अनंत दे लक्ष्मी नरसिंह जय अनंत दे जय प्रहलाद महाराज जय प्रहलाद महाराज प्रहलाद महाराज जय भक्त प्रहलाद जय 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 प्रभुपा 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 जय जय प्रभुपा जय जय गुरुदेव 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 जय जय गुरुदेव नित्य गौर हरि बोल हरि बोल हरि बोल नित्य गौर हरि बोल ಹರೇ ಕೃಷ್ಣ ಮಾತಾಜಿ ದಂಡೋತ್ಪನ್ನ ಮಾತಾಜಿ ಅವಕಾಶ ಕೊಟ್ಟಿದ್ದಕ್ಕೆ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ತುಂಬಾ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಕಂಠನ ಹಾಡಿದ್ದಕ್ಕೆ ಎಲ್ಲ ವೈಷ್ಣವರ ಪರವಾಗಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ ದಂಡವತ್ನ. ದಂಡೋತ್ಪನ್ನ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ವೈಷ್ಣವ ಭಕ್ತರಿಗೆ ಧನ್ಯವಾದಗಳು. ಎಲ್ಲರಿಗೂ ದಂಡವತ್ನ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, समवेत भक्त वृंद की जय, गुरु महाराज की जय. हरे कृष्ण माताजी. हरे कृष्ण प्रभु जी. धन्यवाद.